ಮಲ್ಲೋಗಿ ಹೋಂಗೆ ಎಲ್ಲೆಲ್ಲಿದ್ದಾರೆ ಏನೇ ಎಲ್ಲಿದ್ದಾರೋ ನೀನೇ ಪರಿಮಳೋ. ಹತ್ತಿ ಕೊಯ್ಬಕ್ಕೆ ಗಂಡೋಲು ಕಮರಗೋಳಲ್ಲ ಹೆಣ್ಣೊಂದೇ ಮಗಳು ತೊಳೋ ಚಾಮೋ. ಕರ್ನಾಟಕದ ಜಾನಪದ ಕೋಗಿಲೆ ಸಾವಿರಾರು ಜನಪದ ಹಾಡುಗಳನ್ನು ಹಾಡಿ ಅವುಗಳ ಅರ್ಥವನ್ನ ಅರ್ಥೈಸಿದಂತಹ ಕರ್ನಾಟಕದ ಹೆಮ್ಮೆಯ ಜನಪದ ವಿಶ್ವಕೋಶ ಅಂತ ಕರೀಬಹುದಾದಂತಹ ನಮ್ಮ ಸುಕ್ರಿ ಬೊಮ್ಮಗೌಡ ಅವರು, ಸುಕ್ರಜ್ಜಿ ಅಂತ ಹೇಳಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಂಥವ್ರು ನಮ್ಮ ಸುಕ್ರಿ ಬೊಮ್ಮಗೌಡ ಅವರು ತೀರ್ಕೊಂಡಿದ್ದಾರೆ. ಸುಮಾರು 88 ವರ್ಷ ವಯಸ್ಸಾಗಿತ್ತಂತೆ ಅವ್ರಿಗೆ. ನಾನು ಈ ಸಂದರ್ಭದಲ್ಲಿ ನೆನಪಾಗ್ತಿರೋದು ನಾವು ಅವ್ರ ಮನೆಗೆ ಹೋದಂಥ ನೆನಪುಗಳು ಸ್ನೇಹಿತರೆ. ಈ ಕಳೆದ 3 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಪುಟ್ಟ ತಂಡ ಅಂಕೋಲಕ್ಕೆ ಹೋಗಿದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಹೋಗಿದ್ವಿ. ಅಂಕೋಲದ ಬಡಗೇರಿ ಅನ್ನೋದವ್ರ ಊರು. ಬಡಗೇರಿ ಅನ್ನೋದೊಂದು ಪುಟ್ಟ ಗ್ರಾಮ, ಸಮುದ್ರದ ಪಕ್ಕದಲ್ಲಿರುವಂಥ ಒಂದು ಗ್ರಾಮ ಬಡಗೇರಿ. ಅಜ್ಜಿ ನಮ್ಮನ್ನು ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತನಾಡಿಸಿದ್ರು. ಅವ್ರ ಸಂದರ್ಶನ ನಾವು ಮಾಡಿದ್ವು. ಜೊತೆಗೆ ಅವರ ಹಾಲಕ್ಕಿ ಸಮುದಾಯದ ನೃತ್ಯ, ಹಾಲಕ್ಕಿ ಸಮುದಾಯದ ಹಾಡುಗಳು, ಅವುಗಳನ್ನು ಕೆಲವನ್ನು ನಾವು ದಾಖಲಿಸುವ ಪ್ರಯತ್ನ ಮಾಡಿದ್ವಿ. ಕಲಾ ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಕೂಡ ಮಾಡಿದ್ವಿ ಸ್ನೇಹಿತರೆ. ನಮ್ಮ ಸುಕ್ರಜ್ಜಿ ಅವರು ಶಾಲೆಗೆ ಹೋದವರಲ್ಲ, ತುಂಬ ಚಿಕ್ಕ ವಯಸ್ಸಲ್ಲೇ ಬಾಲ್ಯ ವಿವಾಹ ಆಗಿತ್ತು ಅವ್ರಿಗೆ. ಜೊತೆಗೆ ಸ್ನೇಹಿತರೆ, ಅವರು ಮದ್ಯಪಾನ ವಿರೋಧಿ ಹೋರಾಟದಲ್ಲಿ ತೊಡ್ಕೊಂಡಿದ್ರು 90ರ ದಶಕದಲ್ಲಿ. ನೀವು ಗಮನಿಸಿರ್ಬೋದು, ಕರ್ನಾಟಕದ ಹಳ್ಳಿಗಳಲ್ಲಿ ಈಗ ಮದ್ಯಪಾನ, ಕುಡಿತದ ಹಾವಳಿ. ನಾವು ಕರ್ನಾಟಕ ಎಲ್ಲ ಸುತ್ತಿರ್ತೀವಿ, ನೋಡ್ತಿರ್ತೀವಿ, ಎಲ್ಲ ಕಡೆ ಕುಡಿತದ ಹಾವಳಿ. ಆ ಕುಡಿತದ ವಿರುದ್ಧ ಆ ಪ್ರದೇಶದಲ್ಲಿ ಅಂಕೋಲ ಮತ್ತು ಆ ಸುತ್ತಮುತ್ತ ಬಡಗೇರಿ ಗ್ರಾಮದ ಸುತ್ತಮುತ್ತ ಅವರು ಮದ್ಯಪಾನ ವಿರೋಧಿ ಹೋರಾಟದಲ್ಲಿ ತೊಡಗಿಕೊಂಡಿದ್ದಂತಹ ಸಾಮಾಜಿಕ ಹೋರಾಟಗಾರ್ತಿ ಕೂಡ ನಮ್ಮ ಸುಕ್ರಜ್ಜಿ. ಮತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು, ಪುರಸ್ಕಾರ ತಾವು ಗಮನಿಸಿರ್ಬೋದು. ಕೇಂದ್ರ ಸರ್ಕಾರದ ನಾಗರಿಕ ಪ್ರಶಸ್ತಿಗಳಲ್ಲಿ ಬಹಳ ಪ್ರಮುಖವಾದದ್ದು ಪದ್ಮಶ್ರೀ. ಆ ಪ್ರಶಸ್ತಿ ಬಂದಿತ್ತು. ಶಾಲೆಗೆ ಹೋದವರಲ್ಲ ಅವರು, ಆದರೆ ಹಂಪಿ ವಿಶ್ವವಿದ್ಯಾನಿಲಯ ಮತ್ತು ಜನಪದ ವಿಶ್ವವಿದ್ಯಾನಿಲಯಗಳಲ್ಲಿ ಹೋಗಿ ಜನಪದದ ಬಗ್ಗೆ, ಜನಪದ ಹಾಡುಗಳ ಬಗ್ಗೆ ಅವರು ಪಾಠ ಮಾಡ್ತಿದ್ರು ಅಂತ ಅಜ್ಜಿ ತೀರ್ಕೊಂಡಿದೆ. ಅವರ ನೆನಪು ನಮಗೆ ಕಾಡುತ್ತೆ ಸ್ನೇಹಿತರೆ. ಆ ಹಿರಿಯ ಚೇತನಕ್ಕೆ ನನ್ನ ಕಡೆಯಿಂದ ಗೌರವ ಸಮರ್ಪಣೆ. ದನ ಬೇಕು, ಬೆಕ್ಕು ಬೇಕು, ಎಲ್ಲ ಬೇಕು. ಮನುಷ್ಯರಾಗಿವರು ಅವರು ಹಾಗೆ ಇರಬೇಕು. 5,000 ಪದಗಳು ಬರ್ತವೆ ತಮಗೆ ಅಂತ ಹೇಳ್ತಾರೆ. ಏನಂದ್ರೆ 5,000 ಹಾಡು ಬರುತ್ತೆ ತಮಗೆ ಅಂತ ಹೇಳ್ತಾರೆ. 5,000ಕ್ಕಿಂತ ಹೆಚ್ಚಿತ್ತು ಬಿಡಿ. ನಮ್ಮ ಹಂಪಿ ಡಾಕ್ಟರ್ ಬರ್ಲಿಂಗನ್ನು ಕೂಡ ದೊಡ್ಡ ಬುಕ್ ಆಗಿದೆ. ಹಂಪಿ ಹಂಪಿ ಮತ್ತೆ ಬೆಂಗಳೂರ ಸಿರಿಗಂಧ ಶಿವನೇಶ್ವರಮೂರ್ತಿ, ಎಸ್ ನಾಗೇಗೌಡರು, ಕರೀನ್ ಕಾರಂತರು ಇದೇ ಜಾಗದಲ್ಲಿ ನಿಂತು ಮಾಡ್ಕೊಂಡಿದ್ರು. 5-6 ದಿನ ಇಲ್ಲಿ ಬಂದಿದ್ರಾ? ಇದ್ದಿದ್ರು ಇಲ್ಲೇ, ನಮ್ಮ ಮನೆಯಲ್ಲೇ ಇದ್ದಿದ್ರು. ಏನು ಬೇಕದ್ದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಶೂಟಿಂಗ ಬೆಳಕೇರಿವರೆಗೂ ಹೋದೆ, ಬೋಟಿ ಬಿಟ್ಟು ಸೌದೆವರೆ ತಂದು ಏನಿತ್ತು ಅಡುಗೆ ಬೇಚೋದು, ಬೆಂಕಿ ಒಟ್ಟೋದು, ಆರೋದು ಎಲ್ಲ ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ಎಲ್ಲಿದೆ ಅದೆಲ್ಲ? ಎಲ್ಲಿದೆ ಅದು ನೋಡ? ಅದೆಲ್ಲ ಎಚ್ ನಾಗೇಗೌಡರು ಜಾನಪದ ಲೋಕದಲ್ಲಿದೆ. ಎಷ್ಟು ವರ್ಷ ಆಯಿತು ಎಚ್ ಎಲ್ ನಾಗೇಗೌಡರು ಬಂದಲ್ಲಿಗೆ? ರಾಶಿ ವರ್ಷ ಹೋಗುದು. ನಾನೊಂದು 20 ವರ್ಷದಾಗಿದ್ದು ಹೋದವಳು ಬೆಂಗಳೂರು ಟಿವಿಗೆ. 20 ವರ್ಷ ಆದಾಗಿದ್ದು ಬೆಂಗಳೂರು ಟಿವಿಗೆ ಹೋದವಳು. ಹೌದಾ? ನಿಮ್ಗೆ ಈಗ ಎಷ್ಟು ವಯಸ್ಸು? 85. ಅಂದರೆ 85. ನಮ್ಮದು ದುಡಿದು ಹೊಟ್ಟೆಗಿತ್ತು. ಇದು ಹೊತ್ತಿದ್ದು ಒಂದು ಪದ ಹಾಡಿ. ಅದು ಹಾಡೋರಿ ಬರೋರು. ಅದು ಹಿಂದಾಗ ಹಾಡ್ದೆ ಹಾಡು ಹಾಡು ಬರುವ. ಯಾರು ಬತ್ತಿ ಅಂದ್ರೆ ಮಲ್ಲೋಗಿ ಹೋಂಗೆ ಎಲ್ಲೆಲ್ಲಿದ್ದಾರೆ ಏನೇ ಎಲ್ಲಿದ್ದಾರೋ ನೀನೇ ಪರಿಮಳೋ. ಎಲ್ಲಿದ್ದನು ನೀನೇ ಪರಿಮಳ ಮಲ್ಲುಗಿಲುವೆ ಹಾರಿ ಬಾರೆ ನಾರೇ ತುರೋ ಬೀಗೋ. ಹಾರಿ ಬರುವಾಗೆ ಅಕ್ಕಿ ಪಕ್ಷಿಗಳೆಲ್ಲ ಹತ್ತಿ ಕೊಯ್ಯೆ ನಾರೇ ವನ ಕೊಗೋ.
ಹತ್ತಿ ಕೊಯ್ಬೇಕೆ ಗಂಡೋಲು ಕಮರಗೋಳಲ್ಲ ಹೆಣ್ಣೊಂದೇ ಮಗಳು ತೊಳೋ ಚಾಮೋ ಹೆಣ್ಣೊಂದೇ ಮಗಳೇ ತೊಳಸಮ್ಮನೆ ಆಧಾರೆ ತಮ್ಮಲೆ ಗುನುಗರ ಕರಿಕೊಂಡು ತಮ್ಮ ಗುಣಗಾರ ಕರೆದಲೆ ಕುಳ್ಳಿಸಿ ಕಂಡೆ ಗುಣಗಾರಿಗೆ ಹೇಳಿದೋ ಕೆಮಿ ಮಾತೋ ಕೇಳಿರಿ ಗುಣಗಾರೆ ನಿಮ್ಮೆ ಕೇಳಿರಲು ಚಿನ್ನದೊಂದೇ ರಥವಾಗೆಯೋ ಬೇಕೋ ಚಿನ್ನದೊಂದೇ ರಥವಾಗೆ ಬೇಕೋ ಗುಣಗಾರೆ ರಥ ಹತ್ತೆ ನಿಮ್ಮೆ ಕುಳಬೇಕೋ ರಥ ಹತ್ತೆ ನಿಮ್ಮೆ ಕುಳಬೇಕು ಗುಣಗಾರೆ ಕೇಳಿ ಮಲ್ಲುಗಿ ಮನಕೆ ಹೋಗಬೇಕೋ ಮಲ್ಲುಗಿ ಮನಕೆ ಹೋಗಬೇಕು ಗುಣಗಾರೆ ಕೇಳಿ ಹೆಕ್ಕಡೆ 100 ಕೊಯ್ಯಬೇಕು ಹೆಕ್ಕಡೆ 100 ಕೊಯ್ಬೇಕು ಗುಣಗಾರೆ ಕೈಯೊಂದೇ ನನಗೆ ನೆನೀಬೇಕು ಕೈಯೊಂದೇ ನನಗೆ ನೆನಬೇಕು ಗುಣಗಾರೆ ಮಲ್ಲುಗೆ ಹೂವಿನ ದಂಡೆ ಮುಗುಳು ದಂಡೆಯೋ ಮಲ್ಲುಗೆ ಹೂವಿನ ದಂಡೆ ಮುಗುಳು ದಂಡೆ ತಡ್ದೇಲಿ ಕಂಡೆ ಚಂಪುಗೆ ಹೊಂದಿನ ದಂಡೆ ಎಸಳು ದಂಡೆಯೋ ಚಂಪುಗೆ ಹೂವಿನ ದಂಡೆ ಎಸಳು ದಂಡೆ ತಡ್ದೇಲಿ ಕಂಡೆ ಚುರುಗಿ ಹೂವಿನ ದಂಡೆ ಚುರು ದಂಡೆಯೋ ಸುರ್ಗಿ ಹೋಗಿನ ದಂಡೆ ಸುರುದಂಡೆ ತಡದೇಲಿ ಕಂಡೆ ಹಿಂದೆ ತಿರುಗಿ ಮನೆಗೆ ಬರೋವಾರೋ ಹಿಂದೆ ತಿರುಗಿ ಮನೆಗೆ ಬರೋವಾರೋ ಗುನುಗಾರೆ ತುಳಸಮ್ಮನ ಮನೆಗೆ ಬರೋವಾರೋ ತುಳಸಮ್ಮನ ಮನೆಗೆ ಬರುವಾರೋ ಗುನುಗಾರೆ ಚಕ್ಕೂರಿಗಾಲು ಇದೆ ಕುಳೋತಿದೋ ಚಕ್ಕುರುಗಾಲಿದೆ ಕೂತಿದೋ ತೊಳೋ ಚಮ್ಮ ಚಿನ್ನದ ಜಡೆ ಮನೆ ಮುಡೋ ಚೀರೋ ಚಿನ್ನದ ಜಡೆ ಮೇಲೆ ಮುಡಿಸಿರೋ ಗುನುಗಾರೆ ಎಡನಲೆ ಒನ ದೇವಟೆ ತಡಿದಾರೋ ಎಡನಲೆ ಮನದೊಟ್ಟೆ ಬಲದಲೆ ಪಂಚಾರೊತ್ತಿಯೇ ಅದುವೆ ಯಾವಲೆ ನುಡೋ ಚೀರೋ ಅದುವೆ ಯಾವಲೆ ನುಡಿಸಿರೋ ಗುನುಗಾರೆ ತುಳಸ ಮಕ್ಕಳು ತಲೆ ಬಿಡುವುದಲ್ಲೋ ತುಳಸ ಮಕ್ಕಳು ತಲೆ ಬಿಡ್ದಲೆ ನುಡ್ದಲೆ ದೊಟ್ಟೆ 12 ಗಾವರ್ಕೆ ದನಿ ಓಡೋ 12 ಗಾವ್ರಕ್ಕೆ ದನಿ ಬಡ್ಡೆ ದನಿಯ ಕೆಳೆ 12 ಗಾವ್ರದವರೇ ಬರೋತೀರೋ 12 ಗಾವ್ರದವರೇ ಬರ್ತೀರಿ ತುಳು ಚಮ್ಮನೆ ಕೈ ಮುಗುದೆ ಕಾಯ ಪಡವಾರು ತೊಡಸ ಇದ್ರದ್ದಾಯ್ತು ಈಗ ಹೇಳೋರು ಅವ್ರು ಬರ್ತೀರಿ ಹೇಳೋರು ನಿಮ್ಗೆ ಈಗ ವಯಸ್ಸು 85. ಹೌದು. ಹೇಳಿ ನಿಮ್ಮ ಕತೆ ಸ್ವಲ್ಪ ಹೇಳಿ, ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ. ಕತೆ ಏನು ಹೇಳೋರು ಹತ್ತಿರ ಕತೆ ಏನು ಹೇಳೋದು ಹಿಂದೆ ನೀವು ಹುಟ್ಟಿದಿಲ್ಲಿ, ಬಾಲ್ಯ ಏನು? ಅಯ್ಯೋ ಹುಟ್ಟದ್ದು ಅಂಕಲ ಸಿರ್ಕುಳಿ, ಅಲ್ಲಿ ಹುಟ್ಟದ್ದು, ಇಲ್ಲಿ ಮದುವೆಯಾಗಿ ಬಂದು 12ನೇ ವರ್ಷಕ್ಕೆ. 12ನೇ ವರ್ಷಕ್ಕೆ ಮದುವೆ ಆಗಿತ್ತು? ಹೌದು. ಅವಾಗ ಸಣ್ಣಿದ್ದಾಗ ಮದುವೆ ಮಾಡ್ತಿದ್ರು. ತಾಯಿ ತಂದೆ ಅಲ್ಲ, ಹೊಟ್ಟೆಗೆ ಬಿಟ್ಟಾಗ ಬಾಗೆಲ್ಲ ಕಡಿಮೆ ಆಗಿತ್ತು ಅವಾಗ. ಮುಖ ಊಟ ಇಂಥದ್ದಿಲ್ಲ ಆಗಿತ್ತು ಅವಾಗ. ಈಗ ಎಲ್ಲ ಅವಾಗ ಒಡೆದಿರು ಗದ್ದೆ ಮಾಡ್ತಿದ್ರು. ಅವ್ರಿಗೆ 1 ಎಕರೆಗೆ 4 ಕಂಡಗಕ್ಕೆ ಹಾಕಬೇಕಾಗಿತ್ತು. 1 ಎಕರೆಗೆ 40 ಗುಂಟೆಗೆ 4 ಕಂಡಗಕ್ಕೆ ಹಾಕಬೇಕಾಗಿತ್ತು ರೈತರು ಒಡೆದಿರ್ಗೆ. ಆಮೇಲೆ ರೈತರಿಗೆ ರೋಮ್ ಸಿಕ್ಕದಿತ್ತು. ಮತ್ತು ಹಂಗೆ ಲೇವಿ ಭತ್ತ ಹಾಕ್ತಿದ್ರು ಗುಡಾಣಕ್ಕೆ. ಆಮೇಲೆ ಹೊಟ್ಟೆಗಿಲ್ಲ,
ಬರ್ತಾನ. ಯಾರು ಹೇಳುವಂಗೆ ಆ ಪಂಜಾರ ಹೊಡ್ತಿದ್ದಲ್ಲ ಅದ್ರ ಗೆಡ್ಡೆ ತಂದು ಗುಳ್ಗೆ ಮಾಡಿ ತಿಂತಿತ್ತು. ಅಷ್ಟು ಬರ್ತಾನೆ. ಈಗ ಹಂಗಲ್ಲ, ಆವಾಗ ಈಗ ಬಿಚ್ಚಾಡ್ದು ಆವಾಗ ಸಿಕ್ಕಿತ್ತು. ಅಷ್ಟು ಬರ್ತಾನೆ. ಯಾಕೆಂದರೆ ಇದು ದಿನಕರ್ ದಶೈರ ಕಾಲದಲ್ಲಿ ಬೆಳ ಆಯ್ತಿದೆ. ದಿನಕರ್ ದಶೈರು ಹೊಲಗೇರಿ ಅವರು ಸರ್ಕಾರವೇ ಹೆಣ್ಣು ಮಟ್ಟದಾಗ ಗುಡಿಸ್ಕೊಂಡು ಕಾರವಾರ ಸಭೆಗೆ ಹೋಗಿದ್ರು. ಅದು ಸಭೆ ಮಾಡಿ ಮುಗಿಸ್ಕೊಂಡು ಅಂಕೋಲೆಗೆ ಬಂದರು. ಇಲ್ಲಿ ಸರ್ಕಾರ ಹೊಡಿಕೊಂಡು ಹಿಡಿಕೊಂತಲ್ಲಿ ಕಾರವಾರಕ್ಕೆ ಹೋಗಿ ಕೊಡಿ ಭಾಗದಲ್ಲಿ ಸಭೆ ಮಾಡಿ ಬಂದರು. ರೈತರ ಭೂಮಿ ರೈತರಿಗಾಗಬೇಕು, ಗುಂಟೆಗೆ 8 ಅಣಿ ಅಂತ ತುಂಬಬೇಕು, ರೈತರೆಲ್ಲ ಬಡವರಾಗಿರೋ ಹೊಟ್ಟೆಗಿಲ್ದೆ ಅಂತ ಕುಂತೇವಾದರು. ಜನ ಎಲ್ಲ ನಡ್ಕೊಂತ ಹೋದ್ರು. ಅವಾಗ ಗಾಡಿ ಇಲ್ಲ, ಒಂದೇ ಗಾಡಿ, ಕುಮಟಕ್ಕೊಂದು ಕಾರವಾರಕ್ಕೊಂದು ಒಂದೇ ಗಾಡಿ ಇಲ್ಲ, ನಡ್ಕೊಂತ ಹೋಗುದೆ. ಆಮೇಲೆ ಬೆಳಗಾಗೂ ಜನ ನಡೆದು ಬಂದೆ. ಇನ್ನು ಬೆಳಗಾಗೆ ಅಲ್ಲಿ ಸಂಜೆವರೆಗೂ ಹೋದೆ ನಡ್ಕೊಂಡು. ಆಮೇಲೆ ಮನೆಗೆ ಬಂದು ಗಾಂಧಿ ಮೈದಾನದಲ್ಲಿ ಅಂಕೋಲದಲ್ಲಿ ಬೆಳಂಬರ ಭೀಮಗೌಡನ ತಂದು ಲೇವಿ ಬಕ್ಕಾಚೂರ್ನನ್ನು ಮಾಡಿ ಹಿಂದೆ ಲೇವಿ ಭತ್ತ ಹಾಕೋದು ಇಂದ್ರಂದಿಲ್ಲ ಲೇವಿ ಬಕ್ಕಾಚೂರ್ನ ಮಾಡಿ ಗಾಂಧಿ ಮೈದಾನದಲ್ಲಿ ಸುಟ್ಟಿದ್ರು. ಅವಾಗಿದ್ದು ಲೇವಿ ಭತ್ತ ಇಲ್ಲ, ಒಡೆದ್ರೆ ಗೇಣಿ ಹೆಚ್ಚು ಹಾಕೋದಿಲ್ಲ, ಗುಂಟೆಗೆ 8 ಅಣಿ ಅಂತೆ ತುಂಬೋದು. ರೈತರ ಭೂಮಿ ರೈತರು ಮಾಡ್ಕೊಂಡು ಆವಾಗಿದ್ದು ರೈತರಿಗೆ ಅನ್ನ. ಈಗ ಬಿಚ್ಚ ಹಾಕೋದು ಅವಾಗಿಲ್ಲ, ಈಗ ಕೋಳಿಗೆ ಕುಣ್ಣಿಗೆ ಹಾಕೋದು ಅವಾಗಿಲ್ಲ, ಅದು ಇಲ್ಲ ಇಲ್ಲ. ಈಗ ಅಟ್ಟ ಊಟ. ಅವರು ಹಾಗೆ ನಮ್ಮ ರಾಮಕುಂಟ ಹೆಗ್ಡೆಯವರು ಅವರು 5 ವರ್ಷ ಬೆಂಗಳೂರು ರಾಮಕುಂಟ ಹೆಗಡೆ 5 ವರ್ಷಕ್ಕೆ ಆರಿಸಿ ಬಂದಿದ್ರು ಅವನು ಆಚತ್ಗೆ. ಅವರಿಲ್ಲಿ ಜೋಡ ಆಟ ಆಗಿತ್ತು, ಇಲ್ಲ ಆಟ ಆಗಿತ್ತು ಇಲ್ಲಿ. ಅವಾಗ ಅವ್ರು ಹೇಳಿದ್ರು ದಿನಕರ್ ದಶೈರು ಏನು ಹೇಳಿದ್ದಾರೆ ಅವರಂತೆ ನಂದು ಹೌದು, ರೈತರ ಭೂಮಿ ರೈತರಿಗೆ ಆಗಬೇಕು. ಅವಾಗ ಇವರು ರೈತರ ಭೂಮಿ ರೈತರಿಗೆ ಆಗಿದ್ದು, ರೈತರಿಗೆ ಹೊಟ್ಟೆ ತುಂಬ ಊಟ ಮಾಡ್ತಿರು. ಮತ್ತು ಕುಪ್ಪ ನೆಕ್ಕಿನೂ ಆಗಿದ್ದು. ಅವಾಗ ಕುಪ್ಪ ನೆಕ್ಕಿ ಇಲ್ಲ, ಅಷ್ಟು ಬರ್ತಾನೆ. ಹಾಗಾಗಿ ಆವಾಗ ತಾಯಿ ತಂದೆಲ್ಲ ಸಣ್ಣಿದ್ದಾಗ ಮಕ್ಕಳಿಗೆ ಮದುವೆ ಮಾಡ್ತಿದ್ರು, ಹೆಣ್ಣು ಮಕ್ಕಳಿಗೆ. ಅಷ್ಟು ಪರಿಸ್ಥಿತಿ ಆಗಿತ್ತಲ್ಲ. ಹೌದು. ಅದಕ್ಕಾಗ ಆವಾಗ 4 ಅಣೆಗೆ ದೊಡ್ಡ ಚೌದಿ ಬರೆ 12 ಅಣೆಗೆ ದುಡ್ಡಕ್ಕೆ ಹೋಗೋದು. 12 ಅಣೆ ಇಡೀ ದಿವಸ 12 ಅಣೆಗೆ ಚಾ ಇಲ್ಲ, ನೀರಿಲ್ಲ. ಈಗ ಚಾ ಕೊಡ್ತಿರು, ಊಟ ಕೊಡ್ತಿರು, 300 ರೂಪಾಯಿ ಕೊಡ್ತೀರಿ ಹೆಂಗಸರಿಗೆ, ಗಂಡಸರಿಗೆ 500 ರೂಪಾಯಿ ಕೊಡ್ತೀರಿ. ಈಗ ಆಗಿಲ್ಲ 12 ಅಣೆ. ಈಗಿನ ಕಾಲ ಹಾಗಿಲ್ಲ. ಈಗ ಬೇಕಂದಾಗ ದುಡಿತಿರು, ಬೇಕಂದಾಗ ದುಡ್ಡು ಇತ್ತು. ಈಗ ದುಡಿಬೇಕಂದು ಇಲ್ಲ, ಅದೇ ಇಲ್ಲ. ಈಗ ಹೆಚ್ಚೆ ಉಪನಕ್ಕೆ ಆಗಿದ್ದಲ್ಲ, ಪುಕ್ಕಾಟೆ ಅದು ಊಟ ಮಾಡ್ತಿರು. ಆಮೇಲೆ ಮದುವೆ ಆದಮೇಲೆ ಮದುವೆ ಆದ್ಮೇಲೆ ಅವಾಗ ಮದುವೆ ಆಗೋ ತಾಯಿ ತಂದೆ ಗಂಡ್ರ ಮನೆಯವ್ರೆ ಕೊಡೋದು. ಗಂಡ್ರ ಮನೆಯವ್ರೆ ಅಕ್ಕಿ ಬೆಲ್ಲ ಕಾಯೋ ಹೆಣ್ಣನ ಮನೆಗೆ ಕೊಡೋದು. ಅವಾಗ ಹೆಣ್ಣನ ಮನೆಗೆ ಕೊಡೋದು, ಕೊಟ್ಕೊಂಡು ಮದುವೆ ಮಾಡ್ಕೊಂಡು ಬರೋದು. ಹೆಣ್ಣನ ಮನೆಗೆ ಕೊಡೋದು, ಗಂಡನವನು ಮದುವೆ ಮಾಡ್ಕೊಂಡು ಬರೋದು. ಈಗ ಹಂಗಲ್ಲ. ಈಗ ಉಂಗುಲ ಚೈನಾ ವರದಕ್ಷಿಣೆ ಹೆಣ್ಣಿಗೆ ಚಿನ್ನ. ಈಗ ಆಗಿನ ಕಾಲಿಲ್ಲ, ಅಷ್ಟು ಬಡತನದಲ್ಲಿ. ಹೌದು. ಹೆಣ್ಣಿನ ಮನೆಗೆ ಕೊಡೋರಲ್ಲ. ಹೆಣ್ಣಿನ ಮನೆಗೆ 3 ಕಡ್ಡಿ ಅಕ್ಕಿ ಕೊಡ್ಬೇಕು, ಕಾಯಿ ಕೊಡ್ಬೇಕು, ಬೆಲ್ಲ ಕೊಡ್ಬೇಕು, ಅಡಿಕೆ ಇಳೆ ಹರಿವು ಕೊಡ್ಬೇಕು. ಎಲ್ಲ ಹೆಣ್ಣಿನ ಮನೆ ಗಂಡನ ಮನೆಯವ್ರು ಕೊಡೋದು. ಹೆಣ್ಣಿನ ಮನೆಗೆ ಜೋಳಿ ಕೊಡ್ಬೇಕು.
ಗಂಡನ ಮನೆ ದೊಡ್ಡ ಖರ್ಚು, ಹೆಣ್ಣನ ಮನೆ ದೊಡ್ಡ ಖರ್ಚು. ಎದುರು ಮೆಟ್ಟಿರ್ತಿದ್ದಲ್ಲ ಮದ್ಯಾಗ ಮೊದಲೇ, ಅದು ಬೇರೆ. ಈಗೇನು ಖರ್ಚಿಲ್ಲ. ಹೆಣ್ಣೋರು ದೊಡ್ಡೆ, ಗಣ್ಣೋರು ದೊಡ್ಡೆ, ಈಗ ಖರ್ಚಿಲ್ಲ. ನಿಂದು ನೀನು ನೋಡ್ಕೊ, ನಾವು ನಡ್ಕೊಂತೀವಿ. ಹೆಣ್ಣೋರು ಗಣ್ಣೋರು ಮಾತಾಡ್ಕೊಬೋದು ಈಗ. ಅವಾಗ ಹಂಗಲ್ಲ. ಮತ್ತು ತಾಯಿ ತಂದೆ ಯಾರು ಕೊಡ್ತೀರೋ ಅವ್ರಿಗೆ ಹೋಗ್ಬೇಕು. ಗಂಡನ ನೋಡೋದಿಲ್ಲ, ಗಂಡ ಹೆಂಡತಿ ನೋಡೋದಿಲ್ಲ, ಯಾರೂ ನೋಡೋದಿಲ್ಲ. ತಾಯಿ ತಂದೆ ಯಾರು ಮನಸ್ಸಾಗಿದೆ ಅವ್ರಿಗೆ ಕೊಡೋದು. ನಿಂತವ್ರಿಗೆ ಹೋಗ್ತೆ ಅಂತ ಕೇಳೋದಿಲ್ಲ. ನಾವು ಕೊಟ್ಟಲ್ಲಿ ಹೋಗಿ. ಈಗ ಹಂಗಲ್ಲ. ನಾನು ಹೆಂಡತಿ ನೋಡ್ಬೇಕು, ಇವನ ಗಂಡನ ನೋಡ್ಬೇಕು. ಹಿಂಗೆ ಈಗ ಈಗ ಒಳ್ಳೇದೇ ಹೋದ್ರಿ. ಆವಾಗ ಹಂಗಲ್ಲ, ಯಾರಿಗಾರು ಕೊಟ್ಟು ಬಿಡ್ತಿದ್ರು. ಕೇಳಂಗಿಲ್ಲ. ಇಲ್ಲ, ಆವಾಗ ಕೇಳೋದಿಲ್ಲ. ಅಪ್ಪ ಯಾರು ಕೊಟ್ಟಾರೋ ಅವ್ರಿಗೆ ಹೋಗೋದು. ಈಗ ಹಂಗಲ್ಲ. ನಾನು ಗಂಡನ ನೋಡ್ಬೇಕು, ನಾನು ಹೆಂಡತಿ ನೋಡ್ಬೇಕು. ಹಿಂಗೆ ಮತ್ತೆ ಜೋಡಿ ಹೆಂಗೆ ಮಾಡಿದ್ರು ಅಂದ್ರೆ. ಈಗ ಆಗಿನ ಕಾಲ ಎಲ್ಲಿತ್ತು, ಈಗಿನ ಕಾಲ ಇಲ್ಲ. ಮಕ್ಕಳು ನೋಡ್ತೇವ್ರಿ 2 ಜನ, ನಮ್ಮ ಹಂಗೆ ಮಾಡಿದ್ರೆ ಹತ್ತೇವಲ್ಲ. ನಿಮ್ಮ ಮದುವೆ ಹೆಂಗಾಯ್ತು? ನಿಮ್ಮ ಮದುವೆ ಹೆಂಗಾಯ್ತು ಹೇಳಿ? ನಮ್ಮ ಮದುವೆ ಹಂಗೆ ಅಂದಂಗೆ ಅವ್ರಿಗೆ ಕೊಡೋದಲ್ಲ. ಹೆಣ್ಣಿನ ಮನೆಗೆ ಮದುವೆ ಮಾಡ್ಕೊಂಬರೋದು. 12 ವರ್ಷ ಗಂಡ ದೊಡ್ಡವರು ಹತ್ತಿದ್ದು ಹೆಣ್ಸಿಡ್ಡವ್ರು ಅವಾಗ ಲೆಕ್ಕಿಲ್ಲ. ಓ, ಇದಿಲ್ಲ, ಏನಿಲ್ಲ. ಮದುವೆ ಅಂದಾದ್ರೆ ಆಯ್ತು. ಅವಾಗ ಕೊರ್ಸಕ್ಕೆ ಅಂದ. ಈಗ ಆಗಿಲ್ಲ. ಏನು ನಿಮ್ಮ ಯಜಮಾನ್ರ ಹೆಸರು? ನಮ್ಮ ಯಜಮಾನ್ ಹೆಸರು ಬೊಮ್ಮ. ಬೊಮ್ಮ. ಹಾಂ. ಎಷ್ಟಿತ್ತು ಅವ್ರ ವಯಸ್ಸು? ಅವಾಗ ವಯಸ್ಸು ಅಂದ್ರೆ ನಮಗೆ ಗೊತ್ತಾಗಲ್ಲ. ಅವಾಗ ಗೊತ್ತಾಗಲ್ಲ, ಗಂಡ ವಯಸ್ಸು ಗೊತ್ತಾಗಲ್ಲ. ಮದುವೆ ಅಂಟ್ರು ಮಂದಿ ಹಾಕ್ಕೊಂಬರೋದು. ವಯಸ್ಸು ಯಾರಿಗೆ ಗೊತ್ತಾಗ್ತಿದ್ರು? ವಯಸ್ಸು ಗೊತ್ತಿಲ್ಲ, ಗೊತ್ತಿರಲಿಲ್ಲ, ಹೇಳುವುದಿಲ್ಲ. ಈಗ ಹಂಗಲ್ಲ, ಇವ್ರಿಗೆ 8 ವರ್ಷ, ಅದಕ್ಕೆ 8 ವರ್ಷ ಕೇಳ್ಕೊಂತೀರಿ. ಅವಾಗ ಹಂಗಲ್ಲ, ಯಾರೋ ಕೊಂಡು ಮಂದಿ ಹಾಕೊಂಬಂದಿರ್ತೀವಿ. ವಯಸ್ಸು ಏನೂ ಕೇಳೋದಿಲ್ಲ. ನಿಮ್ಮ ಸ್ಕೂಲು, ನಿಮ್ಮ ಶಾಲೆಗೆ ಹೋದ್ರ? ಇಲ್ಲ, ಶಾಲೆ ಇಲ್ಲ. ಅವಾಗ ಶಾಲೆ ಇಲ್ಲ. ಎಲ್ಲರೂ ಒಂದು ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಏನೂ ಇಲ್ಲ ಅವಾಗ. ಈಗ ಶಾಲೆ, ಮನೆಗೊಂದು ಶಾಲೆ, ಮನೆಗೊಂದು ಆಸ್ಪತ್ರೆ, ಮನೆಗೊಂದು ಇದ್ವಾಗೆ. ಅವಾಗೇನೂ ಇಲ್ಲ. ಈಗ ಮನೆಗೊಬ್ಬರು ಡಾಕ್ಟರು, ಮನೆಗೆ ಒಂದು ಶಾಲೆ. ಈಗ ಅವಾಗ ಹಂಗಿಲ್ಲ. ನೀವು ಶಾಲೆಗೆ ಹೋಗಿಲ್ಲ? ಶಾಲೆಗೆ ಬರ ಅಂತ ಹೋಗ್ನಲ್ಲ ಅವಾಗ. ಆಮೇಲೆ ಮದುವೆ ಆದ ನಂತರ ಹೇಗಿತ್ತು ಬದುಕು? ಮದುವೆಯಾಗಿ ಬಂದಮೇಲೆ ಹೇಗಿತ್ತು ಬದುಕು? ಹಾಗೆ ಬದುಕು ಇದ್ದಾಗೆ. ಆಗ ನಾ ಹೇಳಿನಲ್ಲ ಬಡತಂದು, ಹಾಗೆ ಏನು ಬದಲಾವಣೆ ಇಲ್ಲ? ಇಲ್ಲ. ಈಗ ದಿನಕ್ಕೆ ಮಾಡಿದ್ಮೇಲೆ ಈ ಮೊದಲಿಗೆ ಬಂದ. ಅವಾಗೊಂದಿಲ್ಲ. ಈ ಹಾಡೆಲ್ಲ ಎಲ್ಲಿ ಕಲ್ತ್ರಿ? ಅದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು. ಕಲ್ತ್ಕೊಂಡು ದೇವ್ರ ಮುಂದೆ ಹೇಳ್ತಿದ್ರು, ತೊಡ್ಸಿ ಮುಂದೆ. ಈಗ ಹೇಳ್ದಂಗೆ ಹೇಳ್ತಿದ್ರು. ಅದಕ್ಕೆ ಮತ್ತೆ ಹಂಗೂ ಆಗೋಯ್ತು ಮತ್ತೆ ಹಾಡು. ಅಲ್ಲ, ಇಷ್ಟು ಸುಮಾರು ಒಂದು 5-6 ಸಾವಿರ ಹಾಡು ಬರುತ್ತೆ ನಿಮಗೆ ಅಂತಾರೆ. ಅಷ್ಟು ಹಾಡು ಹೇಗೆ ಕಲ್ತ್ರಿ ಅಂತ? ಹಂಗೆ ಬಂದೋಯ್ತು, ಏನೋ ಹೆಂಗೇನೋ ಹಂಗೆ ಬಂದೋಯ್ತು ಹಾಡು. ಹೆಂಗಾದ್ರು ಹೇಳ್ತೆ ಬಂದೋಯ್ತು. ಇನ್ನೊಂದು ಪದ ಹಾಡಿ. ಬ್ಯಾಡ್ರಿ,
ಈಗ ಆಡ್ತೀರಿ, ಈಗ ಅವ್ರು ಬರ್ತಿರು. ನೀವು ಒಂದೊಂದಡಿ ಸ್ನೇಹಿತರೆ, ನಮ್ಮ ಜೊತೆ ಈಗ ರಾಮ ಗಣಪತಿ ಗೌಡ ಅವರಿದ್ದಾರೆ. ಅವರು ಈ ಊರಿನ ಸ್ಥಳೀಯರು, ಅಂದರೆ ಬಡಿಗೇರಿ, ಈ ನಮ್ಮ ಸುಕ್ರಜ್ಜಿ ಏನು ವಾಸ ಮಾಡ್ತಾರಲ್ಲ ಬಡಿಗೇರಿ, ಅಂಕೋಲಾ ತಾಲೂಕಿನ ಬಡಿಗೇರಿ, ಆ ಊರಿನವರು ಅಜ್ಜಿಗೆ ಬಹಳ ಬೇಕಾದಂಥವ್ರು. ಸರ್ ನಮಸ್ತೆ, ಕಲಾ ಮಾಧ್ಯಮಕ್ಕೆ ಸ್ವಾಗತ. ನಮಸ್ತೆ. ಸೊ ಈಗ ಅಜ್ಜಿ ಬಗ್ಗೆ ಮಾತನಾಡ್ತಾರೆ, ಹಾಗೆ ಅಜ್ಜಿ ಇರುವ ಮನೆ ಅದನ್ನೆಲ್ಲ ತೋರಿಸ್ತಾರೆ. ಸರ್ ಪ್ಲೀಸ್ ನಮ್ಗೆ ಕರ್ಕೊಂಡೋಗಿ ಸರ್. ಬನ್ನಿ ವಿಘ್ನೇಶ್. ಇದೆಲ್ಲ ಅಜ್ಜಿ ಜಾಗ? ಹೌದು, ಇದು 5 ಗುಂಟೆಯಲ್ಲಿ 5 ಗುಂಟೆ 5 ಗುಂಟೆ 1/4 ಗುಂಟೆ ಬೇರೆಯವರಿಗಾಗಿದೆ. ಆ ಕಡೆ ಇನ್ನು 3/4 ಗುಂಟೆ ಅಜ್ಜಿಯವರ ಸ್ವಾಧೀನದಲ್ಲಿದೆ. ಹೌದು, ಇದು ಅವರು ದನಗಳ ಕಟ್ಟುವಂತಹ ಕೊಟ್ಟಿಗೆ ಇದು. ಹೌದು, ಅದು ಪಾಂಡವರ ದೇವರು. ಯಾವುದು? ಬನ್ನಿ. ಪುರಾತನ ಮನು ಚಕ್ರವರ್ತಿಯವರ ಪತಿಕಲ್ಲು ಅಂತ ಹೇಳ್ತಾರೆ. ಇದು ಭೂಮಿಯಿಂದಲೇ ಹುಟ್ಟು ಬಂದಂಥ ಒಂದು ಕಲ್ಲು. ಅದು ಪಾಡು ಬಿದ್ದಿತ್ತು. ಕೊನೆಗೆ ಅಜ್ಜಿಯವರೇ ಕೂಡ ಅದನ್ನು ಎತ್ತಿ ಬ್ರಾಹ್ಮಣರ ಮುಖೇನವಾಗಿ ಅದಕ್ಕೊಂದು ಸ್ಥಾನ ಕೊಟ್ಟು ಆ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ದಿನನಿತ್ಯದ ಒಂದು ಪೂಜೆಯನ್ನು ಮಾಡಲಿಕ್ಕೆ ನೆರವು ಮಾಡಿಕೊಟ್ಟಿದ್ದಾರೆ. ಏನು ಪಾಂಡವರ ಕಲ್ಲು ಅಂತ? ಹೌದು, ಪಾಂಡವರ ಪತಿಕಲ್ಲು ಅಂತ ಹೇಳ್ತಾರೆ. ಅಂದರೆ ಮನು ಚಕ್ರವರ್ತಿಯವರ ಕಾಲದಲ್ಲಿ ಇದ್ದದ್ದು ಇದು. ಓಕೆ. ಈ ಬಾವಿ ಅಜ್ಜಿಯವರೇ ಮಾಡಿದ್ದು. ಆಗಿನ ಮಾನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಸುಮಾರು ಆ ಭತ್ತವನ್ನು ಮಾರಾಟ ಮಾಡಿ ಅದರಲ್ಲಿ ಬರುವಂಥ ವೆಚ್ಚದಿಂದ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತಂದು ಸುಮಾರು 30 ವರ್ಷದ ಹಿಂದೆ ಈ ಬಾವಿಯನ್ನು ಕಡಿದಿದ್ರು. ನೆಲದಿಂದಲೇ ಕಾಂಕ್ರೀಟನ್ನು ಮಾಡಿ ಕಟ್ಟಿದಂಥ ಬಾವಿ ಇದು. ಇದು ಅವರೊಬ್ಬರಿಗೆ ಅಲ್ಲ, ಎಲ್ಲರೂ ನೀರು ತಗೊಂಡೋಗಿ ದಿನನಿತ್ಯದ ಉಪಹಾರಕ್ಕೆ ಸೇವನೆ ಮಾಡ್ತಾರೆ. ಕುಡಿಯಬಹುದು. ಕುಡಿಯೋ ನೀರು ಇದು? ಹೌದು. ಅಂದರೆ ಬೇರೆಯವರು ಬಳಸಕ್ಕೆ ಬಿಟ್ಟಿದ್ದಾರೆ ನೋಡಿ ಅಜ್ಜಿ. ಹೌದು, ಯಾಕಂದರೆ ನೀರು ಗಂಗೆ ಅಲ್ಲ, ಅದು ಯಾರೂ ವಶೀಕರಣ ಮಾಡಲಿಕ್ಕೆ ಆಗುದಿಲ್ಲ. ಸ್ವಾರ್ಥ ಬದುಕನ್ನು ಸಾಧನೆ ಮಾಡುವುದಾದ್ರೆ ಹರಿವು ಹಳ್ಳವೂ ಸ್ವಾರ್ಥಿಯಾಗಿರ್ತದೆ. ಹಾಗಾಗಿ ಎಲ್ಲರೂ ಸೇವನೆ ಮಾಡಬೇಕು. ನೀರಿಗೆ ಯಾರು ಸ್ವಾರ್ಥ ಇಲ್ಲ ಅಂತೇಳಿ ಅದು ಎಲ್ಲವರಿಗೆ ಕೊಟ್ಟಿದ್ದಾರೆ. ಯಾರು ತಗೊಂಡು ಹೋಗ್ಬೋದು ಅಂತ. ಇದು ಅಜ್ಜಿ ಮನೆ? ಇದು ಅಜ್ಜಿ ಮನೆ. ಇದು ಬಹಳ ಕಷ್ಟದಲ್ಲಿ ಕಟ್ಟಿದ್ದು. ಆಮೇಲೆ ಇದು ಹಾಲ್, ನಮ್ಮ ಮಠದ ಮೂಲ ಲೆಕ್ಚರ್ ಆದಂಥ ರಾಜೇಶ್ ಗೌಡ್ರ ನೇತೃತ್ವದಲ್ಲಿ ಆದಂಥದ್ದು. ಏನು ಉದ್ದೇಶ ಇದು ಈ ಹಾಲ್ ಕಟ್ಟ? ಇದಂದರೆ ಅಜ್ಜಿಯವರ ಮನೆಗೆ ಯಾರಾದರೂ ಹೊರಗಿನವರು ತರಬೇತಿಯನ್ನು ಪಡೀಲಿಕ್ಕೆ ಬಂದಾವಾಗ ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡಲಿಕ್ಕೆ ಯೋಗ್ಯ ಸ್ಥಳ ಇಲ್ಲ. ಮತ್ತು ಹಾಲು ಸಣ್ಣ ಇದೆ, ರೂಮ್ ಎಲ್ಲ ಸಣ್ಣ. ಹಾಗಾಗಿ ಇದೊಂದು ಹಾಲ್ ಮಾಡಿದ್ದಾರೆ. ಹಾಲ್ ಮಾಡಿ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲೇ ತರಬೇತಿಯನ್ನು ಕೊಡುವುದು. ಹಾಡಿನ ತರಬೇತಿ ಆಗಲಿ ಅಥವಾ ಇತರೆ ತರಬೇತಿಗಳನ್ನು ಕೊಡುವಂಥದಕ್ಕೆ ಇದೊಂದು ಹಾಲ್ ನಿರ್ಮಾಣ ಮಾಡಿದ್ದಾರೆ. ಅವರು ಉಳಿಬಹುದು, ಆಮೇಲೆ ಇಲ್ಲೇ ವೇಟ್ ಮಾಡಿ ಕಲಿಯಬಹುದು, ಅವರಿಗೆ ಮುಕ್ತಾಯ ಆದಮೇಲೆ ಹೋಗ್ಲೂಬಹುದು. ಆ ರೀತಿಯಲ್ಲಿ ಒಂದು ಹಾಲ್ ನಿರ್ಮಾಣ ಮಾಡಿದ್ರು. ಬಹು ಉದ್ದೇಶದ ಒಂದು ಹಾಲ್. ಹೌದು. ಅಂದರೆ ಅಜ್ಜಿಯನ್ನು ಹುಡ್ಕೊಂಡು ತುಂಬ ಜನ ಬರ್ತಾರೆ ಕಲೀಲಿಕ್ಕೆ? ಹೌದೌದು, ಬರ್ತಾರೆ. ಓಕೆ, ಇಲ್ಲಿವ್ರಿಗೆ ಬರ್ತಾರೆ ನೋಡಿ? ಹೌದು, ಹೊರಗಿನವರು ಭಾಳಷ್ಟು ಜನ ಬಂದಿದ್ದಾರೆ. ಹೆಸರನ್ನು ಪಡೆದ ಕಾರಣಕ್ಕಾಗಿ ಅವರನ್ನೇ ಒಂದು ರಾಯಭಾರತ್ವದಲ್ಲಿಟ್ಟು ಅವರಿಂದ ಬಹಳಷ್ಟು ವಿದ್ಯೆಗಳನ್ನು ಅವರು ಕಲೀಲಿಕ್ಕೆ ಹೊರಗಿನವ್ರು ಬರ್ತಾಯಿದ್ರು. ಓಕೆ. ಹೌದು. ಎಷ್ಟು ವರ್ಷ ಆಯಿತು ಅಜ್ಜಿ ಮನೆ ಕಟ್ಟಿ? ಸುಮಾರು ಒಂದು 10-15 ವರ್ಷ. ಹೌದು. ಅದು ಮೇಲುಗಡೆದೆಲ್ಲ ಅವರು ಸ್ವಂತ ಖರ್ಚಿನಿಂದ ಮಾಡಿದ್ದು. ಬಂಗಾರವನ್ನು ಬ್ಯಾಂಕಲ್ಲಿ ಅಡವಿಟ್ಟು ಕಟ್ಟಿದಂಥದ್ದು ಮೇಲೆ. ಕೆಳಗಿಂದ ಸ್ವಲ್ಪ ಈ ಅವರ ದುಡಿಮೆಯ ಪ್ರವೃತ್ತಿಯಲ್ಲಿ ಜನಪದದ್ದಾಗಲಿ ಅಥವಾ ಆರ್ ವಿ ದೇಶಪಾಂಡೆ ಅವ್ರದ್ದು, ಹನುಮಂತಗೌಡರು, ಹೀಗೆ ಸ್ವಲ್ಪ ದಾನಿಗಳು ಸಹಾಯ ಮಾಡಿ ಕಟ್ಟಿಕೊಟ್ಟಂಥ ಮನೆ. ಇದು 3ನೇ ಮನೆ. ಮೊದಲು 2 ಮನೆ ಅವರು ಸ್ವಂತ ಕಟ್ಟಿದ್ದು. ಆಮೇಲೆ ಸರ್ಕಾರದ ಅಧಿಸೂಚನೆಯಂತೆ ಈ ಮನೆ ನಿರ್ಮಾಣ ಮಾಡಲಿಕ್ಕೆ ಅವ್ರು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು. ಅದ್ರ ಮೇಲೆ ಈ ಮನೆ ಆಯಿತು. ಬನ್ನಿ ಒಳಗಡೆ. ಒಳ್ಳೆಯದು. ಅಜ್ಜಿ ಮನೆ ಒಳಗಡೆ ಬನ್ನಿ. ನಮಸ್ತೆ. ಯಾಕೆ ಅಜ್ಜಿ ಆಕ್ಸಿಜನ್ ಹಾಕೊಂಡಿದ್ದಾರೆ? ಅವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಏರ್ಪೇರಿತ್ತು. ಸುಮಾರು 1 ತಿಂಗಳಾಯಿತು. ಆಕ್ಸಿಜನ್ ಇದರಲ್ಲೇ ಇದ್ದಾರೆ. ಸ್ವಲ್ಪ ಒಂದು ಮಿನಿಮಮ್ ಒಂದು 12 ಗಂಟೆಗಳಲ್ಲಿ ಒಂದು 6 ತಾಸು 7 ತಾಸು ಆದರೂ ಅದ್ರ ಮೂಲಕ ಇರಬೇಕು ಅಂತೇಳಿ. ಹೌದು ಹೌದು, ಆಕ್ಸಿಜನ್ ಇರಬೇಕು. ಹೌದು ಹೌದು.
ಈ ಉಸಿರಾಟದ ತೊಂದರೆಗೆ ಸ್ವಲ್ಪ ಅದು ಸಹಾಯ ಮಾಡ್ತದೆ ಅಂತೇಳಿ ಆ ಥರ ಮಾಡಿದ್ರು. ಇವರು ಪರಿಚಯ? ಹಾಂ, ಇರ್ಬೋದು. ಇವರು ನಮ್ಮ ಊರಿನ ನೆರೆಹೊರೆಯವರು. ಸ್ವಲ್ಪ ಹಾಡನ್ನು ಕಲಿತು ಹಾಡಿನ ಪರಿಣಿತಿಯನ್ನು ಬಲ್ಲವರು. ಅವರೊಟ್ಟಿಗೆ ನಾನು ಹಾಡಬಲ್ಲೆ. ನೀವು ಹಾಡ್ತೀರಿ? ಹೌದು, ಆಗಿದೆ. ಇದು ಮುಗಿದ್ಮೇಲೆ ಸ್ನೇಹಿತರೆ, ಈ ವಿಡಿಯೋ ಮುಗಿದ್ಮೇಲೆ ಒಂದು ಹಾಡಿನ ಕಚೇರಿ. ಒಳ್ಳೇದು, ಸಂತೋಷ ನಮಗೆ. ಅಡ್ಡಿಲ್ಲ. ಇದೆಲ್ಲ ಅಜ್ಜಿಗೆ ಬಂದೆ ಪ್ರಶಸ್ತಿ ಪ್ರದಾನಗಳು ಬಹಳಷ್ಟು ಕಡೆ ಹೋಗಿ ಅವರು ಸಮ್ಮಾನಗಳು ಪಡೆದು ನಮ್ಮ ಊರಿಗೊಂದು ಒಳ್ಳೆ ಕೀರ್ತಿ ಅಂತ ತಂದು ಕೊಟ್ಟಿದ್ರು. ಊರಿಗೇನು ಮಾಡಿದಿರಿ, ಬಟ್ ಹೊರತಾಗಿ ನಮ್ಮ ಊರಿಗೋಸ್ಕರ ಒಂದು ಅತ್ಯುನ್ನತವಾದ ಒಂದು ಸನ್ಮಾನ ದೊರಕುವಲ್ಲಿ ಅಜ್ಜಿ ಒಂದು ರಾಯಭಾರತ್ವ ಮೂಲ ಉದ್ದೇಶ ಆಗಿತ್ತು. ಅವರಿಂದ ನಮ್ಮ ಊರು ಒಂದು ಹೆಸರಿಗೆ ಮಾರ್ಪಟ್ಟಿದೆ. ಅಲ್ಲಿದೆ ನೋಡಿ, ಪ್ರಣಬ್ ಮುಖರ್ಜಿ ಅವರು ಪದ್ಮಶ್ರೀ ಕೊಡ್ತಿರುವ ಫೋಟೋ. ಹೌದು, ಅಲ್ಲಿದೆ, ದಿಲ್ಲಿಯಲ್ಲಿ. ಪದ್ಮಶ್ರೀ ಪ್ರಶಸ್ತಿನ ಉಲ್ಟಾ ಇಟ್ಬಿಟ್ಟಿದ್ದಾರೆ. ಅದು ಅಕ್ಷರ ಜ್ಞಾನ ಇಲ್ಲದ ಮೇಲೆ ಹಾಗೆ ಆಗ್ತದೆ. ಅಜ್ಜಿಯ ಪುಟ್ಟ ಮನೆ. ಇದು ಎಲ್ಲ ತುಂಬಾ ಪ್ರಶಸ್ತಿ ಇದೆ. ಹೌದು, ಇದೆಲ್ಲ ಪ್ರಶಸ್ತಿಗಳು ಕೊಟ್ಟಿದ್ದು. ಮನೆಯಲ್ಲಿ ಸ್ವಲ್ಪ ಅಡಚಣೆ ಆದ್ದರಿಂದ ಈ ರೀತಿ ಒಂದು ಕಡೆ ಮೂಲೆ ಗುಂಪಾಗಿರುವಂಥ ಪರಿಸ್ಥಿತಿ. ಮತ್ತಿದೆಲ್ಲ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಾವಾಗ ಹಲವು ದಾನಿಗಳು ಕೊಟ್ಟಂಥ ಕೊಡುಗೆ. ಇದು ಟಾಯ್ಲೆಟ್ ರೂಮು, ಪಂಚಾಯತಿಯವರು ಮಾಡಿದ್ದು. ಇನ್ನು ಇತರೆ ದಾನಿಗಳು ಫ್ರಿಡ್ಜ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಿದ್ದಾರೆ. ಒಂದಿಷ್ಟು ಅವರ ಜೀವನೋಪಾಯಕ್ಕಾಗಿ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ. ಅಜ್ಜಿ ಆದಾಯ ಏನು? ಅಜ್ಜಿ ಬದುಕಿಗೆ ಆದಾಯ ಅಂದರೆ ಅವರ ಹಾಡಿನಿಂದಲೇ ಅವರ ಜೀವವನ್ನು ಕಟ್ಟಿಕೊಂಡವರು. ಈಗಿನ ಮಟ್ಟಿನಲ್ಲಿ, ಮುಂದಿನ ಮಟ್ಟಿನಲ್ಲಿ ಅವರ ದುಡಿಮೆ ಭಾಳಷ್ಟು ಕ್ರೂರಿಯಾಗಿತ್ತು. ಅಂದರೆ ನಮ್ಮ ಜನ ಹೇಗೆ ದುಡಿತಾ ಇದ್ರು ಅದೇ ರೀತಿಯಲ್ಲಿ ಅವ್ರು ಭಾಳಷ್ಟು ಕಷ್ಟಪಟ್ಟವರು. ಊರುವಲೆಗೆ ಹೋಗಿ ಅಥವಾ ಅದು ಇಲ್ಲ ಅಂತ ಹೇಳಿದ್ಮೇಲೆ ಜೀವನಕ್ಕೆ ಏನಾದರೂ ಒಂದು ಸ್ವಲ್ಪ ಹಣಕಾಸು ಆಗಬೇಕಂದ್ರೆ ನಮ್ಮ ನೆರೆಯವರ ಹತ್ರ ಹೋಗಿ ದುಡಿಮೆ ಮಾಡಿ ಆ ದುಡಿತದಿಂದ ಜೀವನವನ್ನು ಸಾಗಿಸಿದವರು. ಇಂದಿಗೆ ಅವರ ಹಾಡಿನ ಮೂಲಕ ಅವ್ರಿಗೊಂದು ಗರಿ ಬಂತು. ಆ ಗರಿಯ ಮುಖೇನವಾಗಿ ಅವರು ಇಂದಿಗೂ ಆ ಆದಾಯದ ಮೇರೆಗೆ ಜೀವಂತವಾಗಿದ್ದಾರೆ. ಅಜ್ಜಿಗೆ ಸಹಾಯ ಬೇಕಾ? ಸಹಾಯ ಇತ್ತು, ಇಲ್ಲ ಅಂತಲ್ಲ. ಈಗೇನು ಬೇಕಂತಿಲ್ಲ, ಯಾಕಂದರೆ ಎಷ್ಟೋ ಜನ ಕೊಡ್ತಾ ಇದ್ದಾರೆ ಸಹಾಯ. ಅವರು ತಿಂದು ತೇಗುವಷ್ಟು ಸಹಾಯಗಳು ಅವ್ರಿಗೆ ಲಭಿಸಿವೆ. ಹೌದು, ಭಾಳ ಸಂತೋಷ. ಬನ್ನಿ ಹೋಗೋಣ. ಯಾರು ನೋಡ್ಕೊತಾರೆ ಅಜ್ಜಿನೀಗ? ಅವರು ಒಬ್ಬ ಹುಡುಗನನ್ನು ತಗೊಂಡಿದ್ರು ದತ್ತಕವಾಗಿ. ಇದರ ಹಿಂದೆ ಒಂದು 2-3 ದತ್ತಕ ಪಡೆದಿದ್ರು. ಅವರು ತಮ್ಮ ಸ್ಥಿತಿಗತಿಯನ್ನು ಅವಲೋಕಿಸದೆ ಬಿಟ್ಟು ಹೋದರು. ಆಮೇಲೆ ಸ್ವಂತ ಅಣ್ಣನ ಮಗನನ್ನೇ ತಗೊಂಡು ಇಲ್ಲೇ ದತ್ತಕನಾಗಿ ಇಟ್ಟುಕೊಂಡ್ರು. ಆದರೆ ಅವರು ಸ್ವಲ್ಪ ಈ ಜನರ ದಟ್ಟಣೆಯಲ್ಲಿ ಸ್ವಲ್ಪ ಕುಡಿತಕ್ಕೆ ಬಿದ್ದು ಆ ಕುಡಿತದಿಂದಲೇ ಅವರು ತಮ್ಮ ಜೀವವನ್ನು ಕಳ್ಕೊಂಡ್ರು. ಅದರ ಪೂರ್ವದಲ್ಲಿ ಮದುವೆ ಆದರು. ಅಂಬಾರು ಕೂಡಲದಲ್ಲಿ ಒಂದು ಹುಡುಗಿಯನ್ನು ಮದುವೆಯಾಗಿ ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಹುಡುಗಿಯಾಗಿ ಈಗ ಅವರು ಅಜ್ಜಿ ಜೊತೆಗೆ ಸುಖ ಸಂಸಾರದಿಂದ ಕಾಲ ಕಳೀತಾ ಇದ್ದಾರೆ. ಹೌದೌದು. ಓಕೆ, ಹಾಗೆ ಆಮೇಲೆ ಅಜ್ಜಿ ಏನೋ ಮೀಸಲಾತಿ ಅಂತ ಹೇಳ್ತಾರೆ, ಏನು ಸರ್ ಅದು? ಮೀಸಲಾತಿ ಸಮುದಾಯ ಮೀಸಲಾತಿ, SC/ST ಬಗ್ಗೆ ಅಂದರೆ ನಮ್ಮ ಸುಮಾರು 70 ವರ್ಷಗಳ ಕಾಲ ಹಿಂದುಳಿದಂಥ ಈ ಹಾಲಕ್ಕಿ ಸಮುದಾಯ ಬಡ ಬದುಕಿನಲ್ಲೇ ಹೋರಾಡಿದವರು. ಯಾಕಂದರೆ ಒಂದು ಕಾಲದಲ್ಲಿ ಊಟ ಮಾಡಲಿಕ್ಕೂ ತುತ್ತಿಲ್ಲದೆ ಇರುವಂಥ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿತ್ತು. ಯಾವ್ಯಾವುದೋ ಒಂದು ಜಾತಿ ಎಲ್ಲ ಯಾವ್ಯಾವ ಕಾಸ್ಟಿಗೆ ಸೇರಿ ಒಳ್ಳೆಯದನ್ನು ಪಡೆದಿದ್ದಾರೆ. ಆದರೆ ನಮ್ಮ ಹಾಲಕ್ಕಿ ಸಮುದಾಯ ಅತಿ ಹಿಂದುಳಿದ ವರ್ಗ. ಯಾಕಂದರೆ ತಾವು ಮಾಡಿದ್ದೇ ಬದುಕು, ತಾವು ಮಾಡಿದ್ದೇ ಜೀವನ, ಈ ರೀತಿಯಲ್ಲಿ ಅವರು ಬದುಕನ್ನು ಕಟ್ಟಿಕೊಂಡವರು. ಅವರಿಗೆ ಅಕ್ಷರ ಜ್ಞಾನಗಳಿಂದ ಬಹುದೂರ ಇದ್ದವರು. ಯಾವುದನ್ನು ಹೇಳಿದರೂ ಅವ್ರಿಗೆ ಗಣನೆಗೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅಂದರೆ ತಾನು ಮಾಡಿದ್ದೇ ಕರೆ, ತಾನು ಮಾಡಿದ್ದೇ. ಈಗೇನಾಗಿದೆ ಅಂದರೆ ನಮ್ಮಂಥ ಶಿಕ್ಷಣವಂತರು ಸ್ವಲ್ಪ ಶಿಕ್ಷಣವನ್ನು ಕಲಿತು ಸ್ವಲ್ಪ ಬುದ್ಧಿಯನ್ನು ಅಳವಡಿಸ್ಕೊಂಡು ಇನ್ನು ಈ ರೀತಿ ಆಗಬಾರ್ದು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಸ್ಥಾನ ಸಿಗಬೇಕು. ಎಷ್ಟೋ ಜನ ಕಲಿತ್ಕೊಂಡು ಹಾಗೆ ಇದ್ದಾರೆ.
ಕಲಿದೇ ಇದ್ದವರೆಲ್ಲ ದುಶ್ಚಟಕ್ಕೆ ಬಿದ್ದು ಆ ದುಶ್ಚಟದಿಂದ ಎಷ್ಟೋ ಜನ ಹೋದರು. ಹಾಗಾಗಬಾರ್ದು. ನಮ್ಮ ಜನಕ್ಕೆ ಸರ್ಕಾರದ ಆದಿಸೂಚನೆಯಂತೆ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು ಅನ್ನುವಂಥ ಆಸೆ ಅಜ್ಜಿಯವರದ್ದು ಮಹದಾಸೆ. ಆದರೆ ಅದು ಒದಗಿ ಬಂದಿಲ್ಲ. ಆದರೆ ಅವ್ರ ಒಂದು ಆಸೆ ಏನಾದರೂ ಸಾಯುವವರೆಗೂ ಎಷ್ಟು ಕಾಸ್ಟಿಗೆ ಸೇರಿಸಬೇಕು ಅನ್ನೋದು ಒಂದೇ ಆಸೆ ಅವ್ರದ್ದು. ಅದು ದೇವರಿಚ್ಛೆ. ಆಗುವುದು ಆಗದೆ ಇರೋದು ದೇವರಿಚ್ಛೆ. ಈಗ ನಾವು ಕೇಳ್ಕೊಳ್ಳೋದು ಅದೇ, ಆಗಬೇಕು ಅಂತೇಳಿ ನಮ್ಮದು ಭಾಳ ಮಹದಾಸೆ ಇತ್ತು. ಆದರೆ ದೇವರಿಚ್ಛೆ ಅಂದರೆ ಜನಸಂಖ್ಯೆ ಒತ್ತಡದಿಂದ ಸರ್ಕಾರ ಆ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೂ ಭಾಳಷ್ಟು ಹಿಂದುಳಿದು ಬಿಟ್ಟಿದೆ. ನಮ್ಮ ಜಾತಿಯಲ್ಲಿ ಗೌಡ್ರ ಕಾಸ್ಟು ಉತ್ತರ ಕನ್ನಡ ಜಿಲ್ಲೆಗೆ 7 ಸೀಮೆಯನ್ನು ಒಳಗೊಂಡಂಥ ಜಿಲ್ಲೆ. ಮೊದಲನೇದಾಗಿ ಕಡವಾಡ ಸೀಮೆ 37 ಹಳ್ಳಿ ಒಳಗೊಂಡದ್ದು. ಆಮೇಲೆ ಶೆಡಗೇರಿ ಅಂದರೆ ಅಂಕೋಲಾ ಸೀಮೆ, ಕುಂಬಾರಗದ್ದೆ ಅಂದರೆ ಗೋಕರ್ಣ, ನುಶಿಕೋಟೆ ಅಂದರೆ ಕುಮಟ, ಚಂದಾವರ ಅಂದರೆ ಹೊನ್ನಾವರ, ಗುಂಡವಾಳ ಅಂದರೆ ನಮ್ಮ ಶಿರ್ಸಿ, ಹೆರವಟ್ಟ ಅಂದರೆ ಯಾಣದ್ರೋಟ್. ಈಗ 7 ಸೀಮೆಯನ್ನು ಒಳಗೊಂಡಂಥ ಆಲಕ್ಕಿ ಸಮುದಾಯವನ್ನು ಬದುಕನ್ನು ಕಟ್ಟಿಕೊಂಡಂಥ ಸೀಮೆ. 347 ಹಳ್ಳಿ. ಆ ಸೀಮೆಗೆ ಒಳಪಟ್ಟದ್ದು 347 ಹಳ್ಳಿ, 46 ಮಠಗಳು. ಮಠದಿಂದಲೇ ನಮಗೆ ಸೀಮೆಯನ್ನು ಕೊಟ್ಟಿದ್ದು. ಸೀಮೆಯ ಉದ್ದೇಶದ ಮೇರೆಗೆ ಆವ ಊರಿಗೆ ಒಬ್ಬೊಬ್ಬರು ಗೌಡ್ರು, ಬುಧವಂತರು, ಮುಖಂಡರು, ಈ ರೀತಿಯಲ್ಲಿ ನಮ್ಮ ಜೀವನ ಅವ್ರ ಮುಖೇನವಾಗಿ ನಡೀತಾ ಇದೆ. ಯಾಕಂದರೆ ಅವರು ಕೊಟ್ಟಂಥ ತೀರ್ಪೇ ನಮಗೆ ಒಂದು ನ್ಯಾಯ. ಕೋರ್ಟು ಕಚೇರಿ ಅನ್ನತ್ತದವರಲ್ಲ, ಅವರು ಕೊಟ್ಟದ್ದೇ ತೀರ್ಮಾನ, ಅವ್ರು ಮಾಡಿದ್ದೇ ಅಂತಿಮ ನಿರ್ಣಯ. ಈಗ ನಿಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ನಿಮ್ಮ ಬೇಡಿಕೆ? ಮಹದಾಸೆ ಇತ್ತು. ಕೆಲವಲ್ಲಿ ನಮ್ಮಲ್ಲೇ ವೈಮನಸ್ಸುಗಾರರು ಇದ್ದಾರೆ. ಕೆಲವಷ್ಟು ಜನ ಸೇರಬೇಕು ಅನ್ನೋದ್ರ ಮಹದಾಸೆ ಇದೆ. ಯಾಕಂದರೆ ಸರಿಯಾದ ರೋಡ್ ಇಲ್ಲ, ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಸರಿಯಾದ ಒಂದು ವಸ್ತುಗಳಿಲ್ಲ, ಹಣದ ಅವಶ್ಯಕತೆ ಬಹಳ ಕಡಿಮೆ, ಮತ್ತು ಊಟೋಪಚಾರಕ್ಕೂ ಕೆಲವಷ್ಟು ಜನಕ್ಕೆ ಹೊಲಗದ್ದೆಗಳಿಲ್ಲ. ಇದ್ರ ದುಡಿದೇ ಜೀವನ ಮಾಡುವಂಥದ್ದು. ದಿನಕ್ಕೆ ಒಂದು 400 ರೂಪಾಯಿ ದುಡಿದ್ರೆ ಅದರಲ್ಲಿ ವ್ಯಸನಗಾರ ಇದ್ದರೆ ಅವನಿಗೊಂದು 100 ರೂಪಾಯಿ. ಅಂದರೆ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮನೆಗೆ ಹೆಂಡತಿಯನ್ನು ಎದುರಿಸುವಂಥ ಸ್ಥಿತಿಯಲ್ಲಿರ್ತಾನೆ. ಕೊಡದೇ ಇದ್ದರೂ ಹೊಡೆಯೋದು ಬಡಿಯೋದು. ಇದರಿಂದ ಆ ಮನೆಯ ಜವಾಬ್ದಾರಿ ಹೊತ್ತವರು ಆ ಮನೆಯಲ್ಲಿರುವಂಥ ಎಲ್ಲ ಚೌಕಟ್ಟನ್ನು ಅವ್ರ ಹೆಗಲ ಮೇಲೆ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಈ ಜನಾಂಗ ಏನಂದರೆ ಭಾಳ ಹಿಂದುಳಿದು ಬಿಟ್ಟಿದೆ. ಅದಕ್ಕಾಗಿ ಪರಿಶಿಷ್ಟ ಪಂಗಡ ಮುಖೇನವಾಗಿ ನಮಗೊಂದು ನ್ಯಾಯ ಒದಗಿದ್ರೆ ಎಲ್ಲದಕ್ಕೂ ಸೂಕ್ತ ಅಂತ ಅನಿಸ್ತದೆ. ಅದಕ್ಕಾಗಿ ಅಜ್ಜಿಯವರ ಮಹದಾಸೆ ಅದೊಂದೇ, ಆ ಮೀಸಲಾತಿಯನ್ನು ಪಡೀಲೇಬೇಕು ಅನ್ನುವಂಥದ್ದು ಒಂದು ಮಹದಾಸೆ. ಹಾಲಕ್ಕಿ ಸಮುದಾಯದ ಹಿನ್ನೆಲೆ ಏನು? ಹಿನ್ನೆಲೆ ಬಗ್ಗೆ ಕೇಳಬೇಕಂದ್ರೆ ಮೂಲತಃ ಹಾಲಕ್ಕಿ ಸಮುದಾಯ ಇಲ್ಲಿಯವರಲ್ಲ. ಒಂದು ಕಾಲದಲ್ಲಿ ವಲಸಿಗರುವಂತಿದೆ. ಸುಮಾರು 1729ರಲ್ಲಿ ಗೋವೆ ರಾಜ್ಯದಿಂದ ವಲಸೆ ಬಂದವರಂತೆ. ಅವರಿಗೆ ಸರಿಯಾದ ನೆಲೆ ಇಲ್ಲ. ಅಲ್ಲಲ್ಲೇ ಒಂದೊಂದು ಊರಲ್ಲಿ ಪಡಿಬಿಡಾರವನ್ನು ಹೂಡಿ ದೊಡ್ಡವ್ರ ಮಾತು ಕೇಳಿ ಅವರ ಜೀವನವನ್ನು ಸಾಗಿಸಿದವರು. ಅಂದರೆ ಅವರಲ್ಲಿ ಮಾತು ಒಂದಿತ್ತು, ಈ ಆಗೇರು ಜನ ಮಾಡಿದ್ದೆ ಹೆಂಡಕ್ಕೆ, ಒಕ್ಕಲು ಜನ ಮಾಡಿದ್ದೆಲ್ಲ ದಂಡಕ್ಕೆ ಅಂತೇಳಿ. ಅಂದರೆ ಆ ದುಡಿಮೆಯನ್ನು ದೊಡ್ಡವ್ರ ಹತ್ರ ದುಡ್ದು ಜೀವನ ಸಾಗಿಸುವಂಥದ್ದು. ಅವ್ರು ದುಡ್ಡು ಕೊಡದೇ ಇದ್ದರೆ ಒಂದಿಷ್ಟು ತಳಿ ಹಾಕ್ತಾರೆ ಅಥವಾ ಒಂದು ಊಟ ಕೊಡ್ತಾರೆ, ಅದೇ ದೊಡ್ಡತನ. ಆನೆಯಲ್ಲೆಲ್ಲ ಬದುಕಿದವರು. ಆಮೇಲೆ ಈಗ ನಮಗೇನು ಗೊತ್ತಿಲ್ಲ, ಈಗ ಸುಮಾರು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಉಳುವವನೇ ಹೊಲದ ಹೊಡೆಯ. ಅವರು ಅಲ್ಲಲ್ಲಿ ಒಡೆದಿರೋ ಭೂಮಿಯನ್ನು ಸಾಗುವಳಿ ಮಾಡ್ತಿದ್ದಾವಾಗ ಈ ಭೂಮಿ ರೈತರಿಗೆ ಆಗಬೇಕು ಅಂತೇಳಿ ಅವರ ಒಂದು ಸೂಚನೆ ಬಂದಾವಾಗ ಕೆಲವಷ್ಟು ಜನ ಏನು ಮಾಡಿದ್ರು ಅಂದರೆ ಎಕರೆಗಟ್ಟಲೆ ಅಥವಾ 10 ಎಕರೆಯೋ 5 ಎಕರೆಯೋ ಒಂದಿಷ್ಟು 20 ಗುಂಟೆ ಹಿಂಗೆ 30 ಗುಂಟೆ ಮಾಡ್ಕೊಂಡಿದ್ರು. ಏನೂ ಮಾಡದಿದ್ದವ ದುಡ್ದೇ ಜೀವನ ಸಾಗಿಸ್ದ. ಹಾಗಾಗಿ ಇಂಥ ಹಿಂದುಳಿದ ವರ್ಗ ಈ ರೀತಿಯಾಗಿ ಮಾರ್ಪಡಲಿಕ್ಕೆ ಇದೇ ಕಾರಣ. ಅದರ ತನ್ಮೂಲಕವಾಗಿ ನಮ್ಮ ವೆಂಕಟರಮಣ ದೇವರು, ಅಲ್ಲಿ ಹನುಮಂತ ದೇವರು ಅಂತ ಒಂದಿದೆ, ಅದು ಕೂಡ ಹನುಮಂತ ದೇವರು, ಬಿಂದು ಮಾಧವ, ಮಹಾಮಾಯಿ, ಈ 3 ದೇವರು ಕೂಡ ನಾವು ಬರುವುದಕ್ಕಿಂತ ಪೂರ್ವದಲ್ಲಿ ವಲಸೆ ಬಂದವಂತೆ. ಅದು ನಮ್ಮ ಜಾತಿಯಲ್ಲಿ ಹಾಲಕ್ಕಿ ಗೌಡ್ರ ಜಾತಿಯಲ್ಲಿ ವೆಂಕಟರಮಣ ದೇವರೇ ಕುಲದೇವನಂತ ಮನಗಂಡಿದ್ದಾರೆ. ಹೌದು, ವಲಸಿಗರೇ. ಹಾಲಕ್ಕಿಗಳು ನಿಜವಾಗಲೂ ವಲಸಿಗರು. ಥ್ಯಾಂಕ್ ಯು ಸರ್. ಇವ್ರು ಮತ್ತೆ ನೌಕಾನೆಲೆ ನಿರಾಶ್ರಿತರು. ಇವರು ಏನಪ್ಪ ನೌಕಾನೆಲೆ ನಿರಾಶ್ರಿತರು ಇವರು.
ನೌಕಾನೆಲೆ ನಿರಾಶ್ರಿತರು ಇವರು. ನೌಕಾನೆಲೆ ಅಂದರೆ ಇದು ಇಲ್ಲಿ ಕದಂಬ ನೇವಲ್ ಬೇಸ್ ಉಂಟಲ್ವಾ, ಸೀಬರ್ಡ್. ಹಾಂ, ಸೀಬರ್ಡ್. ಅದಕ್ಕೆ ಭೂಮಿ ಕೊಟ್ಟವರು ಇವರು. ಹೌದಾ? ಈಗ ಇವರಿಗೂ ಉಳೋಕೆ ಭೂಮಿ ಇಲ್ಲ. ನಿಮ್ಮ ಭೂಮಿಗಳವಲ್ಲ? ಕೆಲವು ಜನರು ನಿರಾಶ್ರಿತರಾಗಿ ಈ ಕಂಗಾಲಾಗಿ ಮನೆಯಲ್ಲೇ ಇದ್ರು, ಬೆಟ್ಟ ಬೇಡ ಏನಿಲ್ಲ, ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಗದ್ದೆ ಇಲ್ಲ, ಹಣದ ಆಸೆ, ಮನೆಗೊಂದು ಕೆಲಸ ಕೊಡ್ತಾರೆ ಅಷ್ಟೇ, ಕೆಲಸ ಕೊಡ್ತೀವಿ ಅಂತ ಹೇಳಿ ಇವರು ಭೂಮಿ ಕೊಟ್ಟರು, ಮನೆಗೆ ಕೆಲಸ ಇಲ್ಲ, ಕೊಟ್ಟಿಲ್ಲ. ಒಂದು 100 ರೂಪಾಯಿ ಅಂತ ಹೇಳಿದ್ರೆ ತಲೆಗೆ ಹೊರ ಇದ್ದಾಗೆ ಆ 100 ರೂಪಾಯಿನಲ್ಲಿ ಏನೆಲ್ಲ ಕೊಂಡುಕೊಳ್ಬಹುದು ಅನ್ನುವಂಥದ್ದು ಇತ್ತು. ಈ ಸೀಬರ್ಡ್ ನೇವಲ್ ಬೇಸ್ನವರು ಬಂದಾವಾಗ, ಗೌಡ ನಿನಗೆ ಗುಂಟೆಗೆ 1,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದವಾಗ ಹಣದ ವ್ಯಾಮೋಹವೇ ಕಾಣದ, ಅದರಲ್ಲೂ ಸತ್ಯ ಧರ್ಮ ನ್ಯಾಯವನ್ನು ಅನುಸರಿಸಿ ಬಂದಂತ ನಮ್ಮ ಗೌಡ್ರು 1,000 ರೂಪಾಯಿ ಅಂತ ಹೇಳಿದ್ಮೇಲೆ ಮನೆ ತುಂಬಿತು. ಆ ರೀತಿಯಲ್ಲಿ ಅವ್ರಿಗೆ ಮಹದಾಶೆ ಆಸೆ ಹುಟ್ಟಿತು ದುಡ್ಡಿಂದ. ಆ ಲೆಕ್ಕದಲ್ಲಿ ಅವರು ಆ ಒಂದು ನಿರಾಶ್ರಿತರ ಬೇಗುದಿಗೆ ಬಿದ್ದು ತಮ್ಮ ಭೂಮಿ ಎಲ್ಲವನ್ನ ಕಳ್ಕೊಂಡ್ರು. ಗುಂಟೆಗೆ 1,000 ಅಂದ್ರೆ ಎಕರೆಗೆ 1,00,000 ಸಿಗಬಹುದು ಅನ್ನುವಂಥ ಆಸೆ. ಅದರ ದುಡ್ಡಿನ ವ್ಯಾಮೋಹ ಗೊತ್ತಿಲ್ಲ, ಈಗ ಗೊತ್ತಾಯ್ತು. ಅಲ್ಲ, ಅಷ್ಟು ದುಡ್ಡು ಕೊಟ್ಟರೆ ಹೋಗ್ಲಿ ಅವರು? ಕೊಟ್ಟಿದ್ದಾರೆ. ಕೆಲವು ವರ್ಷ ಜನದ ಹಾಗೆ ಇದೆ, ಕರ್ನಾಟಕ ಸರ್ಕಾರ ಆಗಿದೆ. ಇನ್ನು ಕೆಲವು ವರ್ಷ ಜನದ ಹಾಗೆ ಏನೇನೋ ಆಗಿ ಟ್ರಿಬ್ಯುನಲ್ ತುಂಬದೆ ರಕ್ಷಣಾ ವೇದಿಕೆಯಲ್ಲಿ ಅದು ಯಾವ್ಯಾವುದು ಆಗಿ ಕೆಲವು ವರ್ಷ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಹಣನೂ ಇಲ್ಲ, ಪರಿಹಾರನೂ ಇಲ್ಲ, ಆ ಕಡೆ ಭೂಮಿನೂ ಇಲ್ಲ. ಆ ರೀತಿ ಆಗೋಗಿದೆ. ಕೆಲಸ ಕೊಡ್ತೀವಿ ಅಂದ್ರು, ಮನೆಗೊಂದೊಂದು ಕೆಲಸನೂ ಇಲ್ಲ. ಉದ್ಯೋಗ ಕೊಡ್ತೀವಿ ಅಂತೇಳಿ ಈ ಉದ್ಯೋಗವೂ ಇಲ್ಲ. ಯಾರ್ಯಾರಿಗೋ ತಪ್ಪನಲ್ಲಿ ಒಳಪಡಿಸ್ಕೊಂಡಿದ್ದಾರೆ ಶಿಬೋರ್ಡ್ ಒಳಗಡೆ. ಯಾರು ನಾವು ಈ ನೌಕಾನೆಲೆ ನಿರಾಶ್ರಿತರೊಬ್ಬರು ಕೆಲ್ಸಕ್ಕೆ ಹೋಗ್ಲಿಲ್ಲ, ಹೀಗೆ ಬಾಕಿಯವರೇ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲೇ ಅರ್ಗದಲ್ಲಿ ಬಾಕಿಯವರು ತಗೊಂಡು ಅವರು ಕೆಲಸ ಕೊಡ್ತಿದ್ದಾರೆ. ನಮಗೇನಿಲ್ಲ ನೋಡಿ. ಇದು ನಮ್ಮ ಆಲಕ್ಕಿ ಸಮಾಜ ಅಂತ ಹೇಳಿದ್ರೆ ಹಿಂದುಳಿದ ವರ್ಗ, ಬುಡಕಟ್ಟು ಜನಾಂಗದವರು ಇವರೆಲ್ಲ ಸೇರಿ ಇಲ್ಲಿ ಒಂದು ಒಕ್ಕಟ್ಟಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾರು ಎಲ್ಲರೂ ನಮ್ಮ ಗೌಡರ ಮಾತು ಕೇಳಿ ಒಂದೇ ಒಕ್ಕಟ್ಟಿನಿಂದ ಈ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಿದ್ದರು. ಈ ಜಾನಪದ ಎಲ್ಲಿಂದ ಶುರುವಾದದ್ದು? ನಮ್ಮ ಹಿಂದಿನ ತಾತ ಮುತ್ತಾತ ನಮ್ಮ ಅಪ್ಪ ಅಮ್ಮದಿಂದ ಶುರುವಾದ್ದು. ಈಗಲ್ಲ, ನಾವಲ್ಲ, ಅವ್ರು ಹೇಳಿದ್ದನ್ನು ನಾವು ಕೇಳಿ ಮುಂದುವರಿಸ್ತಾ ಬಂದವರು. ಗೊತ್ತಾಯ್ತು? ಈ ಕೋಲಾಟ ಹೌದು, ಸುಗ್ಗಿ ಕುಣಿತ ಹೌದು, ಗುಮ್ಟೆ ಪದ ಹೌದು, ಪ್ರತಿಯೊಂದು ಕಲೆಯೂ ಈ ಬಡಗೇರಿಯಲ್ಲಿ ನೆಲೆಯಾಗಿದ್ದಂಥ ಕಲೆ. ಅದು ಹುಟ್ಟ ಕಲೆ ಅಂತ ಹೇಳ್ತೇವೆ ನಾವು. ನಮ್ಮ ಆಲಕ್ಕಿ ಸಮಾಜದಲ್ಲಿ ಬಂದಂಥ ಒಂದು ಕಲೆ, ಜಾನಪದ ಕಲೆ, ಹುಟ್ಟ ಕಲೆ. ಯಾರು ಬರ್ಕೊಟ್ಟದೂ ಅಲ್ಲ, ಯಾರು ಹೇಳ್ಕೊಟ್ಟದೂ ಅಲ್ಲ, ಅವರವ್ರ ಸ್ವಯಂ ಅವರ ಬುದ್ಧಿವಂತಿಕೆಯಿಂದ ಅದನ್ನು ಕಟ್ಟಿ ಆಡಿದಂಥ ಒಂದು ಜಾನಪದ ಕಲೆ ಮತ್ತು ಬಾಯಿಂದ ಬಾಯಿಗೆ ಪಸರಿಸಿದಂಥದ್ದು. ನಮ್ಮ ಅಜ್ಜ ಹೇಳಿದ್ದನ್ನು ನಾನು ಕೇಳಿದೆ, ನಮ್ಮ ಅಪ್ಪ ಕೇಳಿದ, ನಮ್ಮ ಅಪ್ಪ ಹೇಳಿದನ್ನು ನಾನು ಕೇಳಿದನ್ನು ನಾನು ಆಡಿ ಮತ್ತೊಬ್ಬರಿಗೆ ಹೇಳುವುದು. ಅದನ್ನು ಕಲಿತಾ 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 ಇಲ್ಲಿವರೆಗೂ, ಮುಂದಿನ ಪೀಳಿಗೆವರೆಗೂ ಅದನ್ನೇ ಕಲಿತಾ ಬಂದವರು ನಾವು. ಈ ಸುಗ್ಗಿಯಾಗಿ ಸಂಕ್ರಾಂತಿ ಹಬ್ಬದಾಗಿ ನಾವು ದಿನಾ ಕೋಲಾಟವನ್ನು ಆಡೋದು, ಕೋಲಾಟ ಆಡಿ ಮತ್ತೊಬ್ಬರಿಗೆ ಮಕ್ಕಳಿಗೆ ಕಲಿಸೋದು. ಹೀಗೆ ಮಾಡಬೇಕು ಅಂಥೇಳಿ ಈ ಒಂದು ಹಳ್ಳಿಯಲ್ಲಿ ರಾತ್ರಿ ಸಂಜೆ ಆದ ಕೂಡಲೇ ಹೋಗಿ ನಮ್ಮ ಕಟ್ಟಿಗೆಯಿಂದ ಬೆಂಕಿಯನ್ನು ಒಟ್ಟಿ ಗುಮ್ಟಿಯನ್ನು ಕಾಸಿ ಅದನ್ನು ಗುಮ್ಟಿಯನ್ನು ಬಾರಿಸಿ ಮಕ್ಕಳನ್ನು ಕರೆದು ಕೋಲಾಟ ಕಲಿಸೋದು. ಇದೇ ನಡೀತಾ ಈಗೂ ಅದನ್ನು ನಾವು ಮುಂದುವರಿಸ್ತಾ ಬಂದವರು. ಈಗ ಮುಂದೆ ಯಾಗೋ ಏನು ನಮಗೇನು ಗೊತ್ತಾಗೋದು. ಈಗ ಒಂದು ಗುಮ್ಟೆ ಬಾರಿಸೋದ್ರೆ ಯಾರೂ ಬರುವುದಿಲ್ಲ, ಕೋಲಾಟ ಆಡೋದ್ರೆ ಯಾರೂ ಬರುವುದಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ, ಮೊಬೈಲ್ ತಗೊಂಬಂದು ಒಂದೊಂದು ಮೂಲೆ ಕೊಳ್ಳೋದು. ಆದರೆ ಇಲ್ಲೊಂದು ವಿಶೇಷವಾದ ಅಚ್ಚರಿ ವಿಶೇಷವಾದ ಅಚ್ಚರಿ ಅಂದರೆ ನಮ್ಮ ಜಾತಿ ಒಳಗೆ ಈ ವಯಸ್ಸಿನಲ್ಲೇ ಜನ ಇದ್ದಾರೆ. ಅತ್ಯಂತ ಹಾಡುಗಾರಿಕೆ ಮಾಡಿದವರು, ಯಕ್ಷ ಸೇವೆ ಮಾಡಿದವರು, ಇನ್ನುಳಿದ ಕಸುಬುಗಾರಿಕೆಯನ್ನು ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಆದರೆ ನನ್ನ ವಯಸ್ಸಲ್ಲಿ ಸಾಧಾರಣ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಮಾಜದೊಳಗೆ ಸಿಗುವಾಗಿಲ್ಲ ಅಷ್ಟು ಹಾಡನ್ನು ನಾನು ಹಾಡ್ತೀನಿ. ಯಾಕಂದರೆ ಅಜ್ಜಿಯವರು ಕೇಳಿ ಅಷ್ಟು ಹಾಡ್ತೀವಿ. ಹೌದು, ನನ್ನ ವಯಸ್ಸಲ್ಲಿ ಯಾರೂ ಇಲ್ಲ. ಬನ್ನಿ ಒಂದು ನಾಲ್ಕು ಹಾಡನ್ನು ಹೇಳ್ಕೊಳ್ಬೇಕಂದ್ರೆ ಈಗ ಈ ವಯಸ್ಸಲ್ಲಿ ಭಾಳಷ್ಟು ಜನ ಇದ್ದಾರೆ. ನನ್ನ ವಯಸ್ಸಲ್ಲಿ ನೀವು ಎಲ್ಲೇ ಹುಡುಕಿ ಸಿಗುವುದಿಲ್ಲ.
ಕಸುಬಾರಿಕೆ ಆಗಲಿ, ಯಕ್ಷವೃತ್ತಿ ಆಗಲಿ, ಯಕ್ಷಗಾನವು ಸಾಧಾರಣ ಒಂದು 600-700 ಪಾರ್ಟನ್ನು ಮಾಡಿದೆ. ಜನಪದ ಸೊಗಡಲ್ಲೂ ಈಗ ನಿಂತರೆ ಗುಮ್ಟೆ ಎಲ್ಲ ಹಿಡಿದು ಈಗ ನಿಂತರೆ ನಾಳೆ ಇಷ್ಟೊತ್ತಿನವರೆಗೂ ಹಾಡುವಷ್ಟು ಹಾಡಿದ್ದಾವೆ. ದೊಡ್ಡ ಲಕ್ಕಗೆ ದೊಡ್ಡ ಕಾಲುಂಗೂಲು ಶ್ಯಾಮ ತುರ್ಗಿ ದಂಡೆ ಕೆಮಿಗಿಂಬೋ ದೊಡ್ಡ ಲಕ್ಕಗೆ ದೊಡ್ಡಲೆ ಕಾಲುಂಗುಲುವೋ ಶ್ಯಾಮ ತುರ್ಗಿ ದಂಡೆ ಕೆಮಿದಿಂಬೋ ಶ್ಯಾಮ ತುರ್ಗಿ ದಂಡೆ ಕೆಮಿಗಿಂಬ ಮಾಡಿಲಿ ಕಂಡೆ ದೊಡ್ಡ ಕಬಾಗಿಲವ ತಡಿದಾಳೋ ಶ್ಯಾಮ ತುರ್ಗಿ ದಂಡೆ ಕೆಮಿದಿಂಬ ಮಾಡಿ ಕಂಡೆ ದೊಡ್ಡ ಕಬಾಗಿಲವ ತಡಿದಾಳು ದೊಡ್ಡ ಕಬಾಗಿಲ ತಡೆದಳು ತನ್ನ ತಮ್ಮಗೆ ನಮ್ಮ ತಮ್ಮ ನಮಗೆ ಕೊಡೆ ನಂದು ಗಂಡಕ ನಮ್ಮನೆ ತಡೆದಳು ತಮ್ಮನೆ ತಮ್ಮೋ ನಮ್ಮ ತಮಗೆ ಕೊಡಬೇಕು ಬಾಗಿಲ ತಡೆದಕ್ಕ ಬಾಗಿ ಬಳ್ಳುಳ್ಳಿ ಕೊಡುವೆ ಅಳಿಯೋರುಂಬುಳಿಯ ಬರ ಕೊಡುವೆ ಬಾಗಿಲ ತಡೆದಕ್ಕ ಬಾಗಿಲ ಬಳ್ಳುಳ್ಳಿ ಕೊಡುವೆ ಲೆರಿಯರುಂಬುಳುವ ಕಡ ಕೊಡುವ ಎರಿಯೋರುಂಬುಳಿ ತಂದ ಮಡದಿಗಿರಲೋ ಎಣ್ಣ ಕೊಡೋ ತಮ್ಮ ಕುಮಾರಗೋ ಕೊಡುವನು ನಮ್ಮಲೆ ತಮ್ಮೋ ಎಣ್ಣ ಕೊಡೋ ತಮ್ಮ ಕುಮಾರಗೋ ಕೊಲೆ ಅಂಗಡಿಯಲೆ ಲಕ್ಷ್ಮೀ ಬಾಳೆ ಹಣ್ಣು ತಂದ ಕೊಡುವೆ ಲಕ್ಕ ನಿನಾಗೆರಡು ಅಂಕಲೆ ಅಂಗಡಿಯಲ್ಲಿ ರಚ್ ಬಾಳೆ ಹಣ್ಣೈದು ತಂದಿ ಕೊಡುವೆ ಅಕ್ಕ ನಿನಾಗೆರಡು ಬಾಳೆನ ತಿಂಬಕ್ಕೆ ಬಾಲೆ ಚಣ್ಣೋಳಲು ಎಣ್ಣ ಕೊಡು ತಮ್ಮ ಕುಮಾರಗೋ ಬಾಳೆ ತಿನ್ನುವಕ್ಕೆ ಬಾಲೆ ಚಣ್ಣೋಳಲು ಎಣ್ಣ ಕೊಡು ತಮ್ಮ ಕುಮಾರಗೋ ಹಿಂದೆ ಕೊಡ್ತಂಬೆ ನಾಳೆಗೆ ಕೊಡೆ ನಂಬೆ ಲಂಗಳದಲೆ ಕುಂತ ಗೌಡರು ಹಿಂದೆ ಕೊಡ್ತಂಬೆ ನಾಳೆಗೆ ಕೊಡೆ ನಂಬೆ ಲಂಗಳದಲ್ಲಿರುವ ಗೌಡರ ಚಕ್ಷು ಅಂಗಳದಲೆ ಕುಂತ ಗೌಡರು ಬುಧುವಂತಾರೆ ನಿಮ್ಮದೊಂದೇ ಚಾ ಖುಷಿಯ ನಿಚ್ಚ ಬಿರಲು ಅಂಗಳದ ಗೌಡರು ಬುಧುವಂತ ಚಕ್ಷು ನಿಮ್ಮದೊಂದೇ ಚಾಗುಚಿಯ ಇರಲೆಂದು ನಿಮ್ಮದೊಂದೇ ಚಾಕುಚಿ ನಿಚ್ಚವಿಲ್ಲೋ ಬುಧುವಂತಾರೆ ನಮ್ಮ ತಮ್ಮ ನಮಗೆ ಕೊಡ್ತಿ ಅಂದು ನಿಮ್ಮದೊಂದೇ ಚಾಗುಚಿಯ ಒಳ್ಳೆಯಲು ಬುಧುವಂತಾರೆ ನಮ್ಮ ತಮಗೆ ನನ್ನ ಕೊಡ್ತಿಲ್ಲಂದು ಅಚ್ಚಡರಿ ಕಂಡೆ ಮುತ್ತ ಚೂಡೆ ಕಂಡೆ ನಾನು ನುಗಾಕೆ ಇಳಿದಾನು ಕಂಡೆ ಮುತ್ತರ ಜೋಡಲಿ ಕಂಡೆ ಮುತ್ತಿನ ತುರುಳಕ್ಕೆ ಇಳಿದರು ಮುತ್ತಿನ ತುರುಳ ಕೇಳತಾನೆ ಮಾದಲೆ ಮಗಳೇ ಯಾರೇ ಬದೆ ತೋಳ ತಡಿದಾರೋ ಮುತ್ತಿನ ತುರುಗ
ದುರ್ಗಕ್ಕೆ ಇಳಿದರೆ ನಾವನೆ ಕಣೆ ಯಾರೇ ಬಂದೆ ತೋಳ ಹಿಡಿದರು ಯಾರೇ ಬಂದೆ ತೋಳ ಹಿಡಿದರು ಮಾತಲೆ ಮಗನೇ ಅಪ್ಪ ಬಂದೆ ತೋಳ ತಡಿದನು ಯಾರೇ ಬಂದೆ ತೋಳ ತಡೆದರೆ ಮಾದಲೆ ಮಗನೇ ಅಪ್ಪ ಬಂದೆ ತೋಳ ತಡಿದನು ಅಲ್ಲಪ್ಪ ಬಂದೆ ತೋಳ ಏನಂದೆ ತಡೆದಾನು ಸ್ವೀಕರಣ ಮೆಲಿದೋಗೋ ಗರೆ ತೊಳಲೇನಂದೆ ತಡೆದಾನು ಶಿವೇಕಾರಣ್ಣ ಮೆಲಿದೋಗೋ ಹಿಂದೆ ಮೆಲುವಣ ನಾಳೆಗೆ ಮೆಲುವನು ಲಪ್ಪ ಆಕಾಶದ ಮೇಲೆ ನಮರುತ್ತೋ ಹಿಂದೆ ಮೆಲುವುದು ನಾಳೆಗೆ ಮೆಲುವುದು ಲಪ್ಪ ಆಕಾಶದ ಮ್ಯಾಲೆ ನಮೋರುತ್ತೋ ಆಕಾಶದ ಮೇಲೆ ನಮರುತ್ತ ಮೇಲುತ್ತ ಮಿಂದೆ ಗಿಳಿವರ್ಗದ ಎಣ್ಣ ಗೆದೆ ಬತ್ತಿನೋ ಆಕಾಶದ ಮೇಲೆ ಮೂರು ತಗೇರುತ್ತ ಮಿಂದೆ ಗಿಳಿವರ್ಗದ ಎಣ್ಣ ಗೆದ್ದೆ ಬತ್ತಿನೋ ಗಿಳಿವರ್ಗದ ಎಣ್ಣ ಗೆದೆ ಬತ್ತಿ ಅಪ್ಪಳ ಕೇಳೋ ಆಗದಾರಣ್ಣ ಬೆಲವನೋ ಎಣ್ಣ ಗೆದ್ದೆ ಬತ್ತಿ ಅಪ್ಪಲೆ ಕೇಳೋ ಆಗದಾರಣ್ಣ ಬೆಲವನೋ ಲಕ್ಷಣರಿಗೆ ಮುತ್ತ ಚೋಡಿ ಕಂಡೆ ಮುತ್ತಿನ ದುರ್ಗಕ್ಕೆ ಹಿಡಿದಳು ಜಡಲರಿಗೆ ಮುತ್ತರ ಚೂಡಿಲಿ ಕಂಡೆ ಮುತ್ತಿನ ದುರ್ಗಕ್ಕೆ ಬಂದು ಮುತ್ತಿನ ದುರ್ಗಕ್ಕೆ ಹಿಡಿದ ಮಾತಲೆ ಮಗನೇ ಯಾರೇ ಬಂದೆ ತೋಳ ತಡಿದರು ಹಿಡಿದರೆ ಮಾತಲೆ ಮಗನೇ ಯಾರೇ ಬಂದೆ ತೋಳ ತಡಿದರು ಯಾರೇ ಬಂದೆ ತೋಳ ತಡೆದಳು ಮಾತಲೆ ಮಗನೇ ತಾಯೇ ಬಂದೆ ತೋಳ ತಡಿದಳು ಯಾರೇ ಬಂದೆ ತೋಳ ತಡೆದರು ಮಾದಲೆ ಮಗನೇ ತಾಯೇ ಬಂದೆ ತೋಳ ತಡಿದಳು ತಾಯೇ ಬಂದೆ ತೋಳ ಏನಂದೆ ತಡೆದಳು ಶ್ರೀಗರಾಲ ಕುಡಿದೋಗೋ ತಾಯೇ ಬಂದೆ ತೊಳಲೇನಂದೆ ತಡೆದಾಳು ಲಕ್ಷ್ಮೀ ಗರ್ಯಾಲ ಮಿಲಿದೋಗೋ ಅಂದೆ ಕೊಡುವನ ನಾಳೆಗೆ ಕೊಡುವನೆ ತಾಯೇ ಆಕಾಶದ ಮೇಲೆ ಅಮರುತ್ತೋ ಹಿಂದೆ ಕೊಡುವದೆ ನಾಳೆಗೆ ಕೊಡದ ತಾಯೇ ಆಕಾಶದ ಮ್ಯಾಲೆ ಲಮೋರುತ್ತೋ ಆಕಾಶದ ಮೇಲೆ ಅಮೃತ ತೀರುತ್ತ ಮೆಂದೆ ನುಗುಲು ಬಣದೆಣ್ಣೆ ಗೆದ್ದೆ ಬತ್ತಿದೆ ಆಕಾಶದ ಮೇಲೆ ಲಮೃತ ತೀರುತ್ತ ಮಿಂದೆ ನುಗುಲೋಟನ ತೆಣ್ಣೆ ಗೆದ್ದೆ ಬತ್ತಿನೋ ನುಗುಲು ಬಣದೆಣ್ಣೆ ಗೆದ್ದೆ ಬತ್ತಿ ತಾಯೇ ಕೇಳೆ ಆಗದಾರಲ ಕೊಡುವನು ಗೆದೆ ಬತ್ತಿ ತಾಯೇ ಕೇಳೆ ಆಗಾದಾರಾದ ಕೊಡುವೆ ಬತ್ತಿದೆ ಆಗದಾರಲ ಕೊಡುವನೆ ತಾಯೇ ಕೇಳೆ ಸಣ್ಣೋನರೇನೆ ಸೆರಿ ಜಾಣೋ
ಮಗ ಬಾಚಿನ ಕಟ್ರೆ ಅತ್ತೆ ಮನೆಗೆ ಹೋಗೋದು. ಓ ಮದುಮಗ ಅತ್ತೆ ಮನೆಗೆ ಹೋಗೋಣ. ನೆಂಟರೆ ನೆಂಟರೆ ನಮ್ಮೇನಲೆ ನೋಡುತ್ತೀರೆ ನಾಮೂಟ ಬಣ್ಣ ಚಲೋ ಇಲ್ಲೋ. ನೆಂಟರೆ ನೆಂಟರೆ ನಮ್ಮೇನ ನೋಡುತ್ತೀರೆ ನಾ ಮುಟ್ಟಿದ ಬಣ್ಣ ಚೆಲೋವಿಲ್ಲೋ. ಮುಟ್ಟ ಬಣ್ಣ ಚೆಲುವಿಲ್ಲ ನೆಂಟಾರೆ ಪೆಟ್ಟೋಗಿಯಲ್ಲ ಇದ ವಚ ಬಣ್ಣು. ನಾ ಮುಟ್ಟಿದ ಬಣ್ಣ ಚೆಲುವಿಲ್ಲ ನೆಂಟಾರೆ ಪೆಟ್ಟಿಗೆಯಲ್ಲಿದೋ ವಚ ಬಣ್ಣು. ಪೆಟ್ಟೋಗಿಯಲ್ಲ ವಚ ಬಣ್ಣ ನೆಂಟಾರೆ ತರುವೋರಿಲ್ಲಂದೆ ಉಡಾನಿಲೋ. ಬಣ್ಣ ನೆಂಟಾರೆ ತರುವೋರಿಲ್ಲಂದೆ ಉಡಾನಿಲೋ. ತರುವೋರಿಲ್ಲಂದೆ ಉಡನಿಲ್ಲ ನೆಂಟಾರೆ ಚಾಲಿಗೆ ಸಾವಿರದ ವರವೇಲೋ. ತರುವೋರಿಲ್ಲದೆ ಒಡನೆಲ್ಲ ನೆಂಟಾರೆ ಚಾಲಿಗೆ ಸಾವಿರದ ವೈದೋ. ಚಾಲಿಗೆ ಸಾವಿರದ ವರ ಬಿದ್ದೋ ನೆಂಟಾರೆ ದೊಡಪೆ ಕೆಳಗಾಗೆ ಬರೋವಾಗೋ. ಚಾಲಿಗೆ ಸಾವಿರದ ಅಳವೇಲೋ ನೆಂಟಾರೆ ದಡಪೆ ಕೆಳಗಾಗೆ ಬರೋವಾರೋ. ದೊಡಪೆ ಕೆಳಗಾಗೆ ಬರುವಾಗೆಲೋ ನೆಂಟಾರೆ ಅಡ್ಡ ಗಡಿನೋರೋ ಈ ಜೋಡಾರೋ. ದೊಡಪೆ ಕೆಳಗೆ ಬರುವಾರೋ ನೆಂಟಾರೆ ಅಡ್ಡ ಗಡಿನೋರೋ ಜೋಡಾರೋ. ಅಡ್ಡ ಗಡಿನೋರು ಇಜಿಡಾರುಗದ ದೊಡಪೆ ಮುಡ್ಡಿ ಬಂದೆ ಶಾಲೆ ಸಿಗಿದೋ. ಅರ್ಧ ಗಡಿನೋರು ಓಡಿದ ದೊಡಪೆ ಮುಡ್ಡಿ ಬಂದೆ ಶಾಲೆ ಸಿಗಿದೋ. ಮುಡ್ಡೆ ಬಂದೆ ಶಾಲೆ ಸಿಗಿದೋ ನೆಟ್ಟಾರೆ ಶಾಲಿಗೆ ಸಾವಿರದ ವರ ಬಿದ್ದೋ. ಚಾಲಿಗೆ ಸಿಗಿದೋ ನೆಂಟಾರೆ ಶಾಲಿಗೆ ಸಾವಿರದ ಲಣ ಬೈದೋ. ಇದು ಆಗಿನ ಕಾಲದಲ್ಲಿ ಬಣ್ಣ ತಗೊಳ್ಳಿಕ್ಕೂ ಭಾಳ ಕಷ್ಟ ಇತ್ತು. ಮದುವೆಗಿದ್ವಿ ಆದರೆ ಯಾರೋ ತಾಯಿಯವ್ರಿಗೆ ಅವರು ಹುಟ್ಟಿದ ಬಣ್ಣದಲ್ಲೇ ತಮ್ಮ ಶೃಂಗಾರವನ್ನು ಕಾಣ್ತಿದ್ರು. ಆವಾಗ ಅದು ಆ ಶಾಲಿಗೆ ಅಂದರೆ ಆ ವಸ್ತ್ರಕ್ಕೆ 1000 ದುಡ್ಡು ಬಿದ್ದಿದೆ. ಪೆಟ್ಟಿಗೆಯಲ್ಲಿದ್ದ ಹೊಸ ಬಣ್ಣ ಉಟ್ಟು ಹೋಗಬೇಕಾದ್ರೆ ಈ ಅಡ್ಡಗಡಿನರು ಅಂದರೆ ಅರ್ಧಂಬರ್ಧ ಗಡ್ಡ ಕೆತ್ತದಂಥ ಯುವಕರು ಪುಂಡು ಹುಡುಗರು ಹಿಜಡ್ರು ಅವರು ಉಗ್ದಂತಹ ದೊಡಪೆ ಅಂದರೆ ಬೇಲಿ. ಆ ಬೇಲಿಯನ್ನು ದಾಟಬೇಕಾದ್ರೆ ಆ ಮುಡ್ಡಿ ಆ ಬೇಲಿಗೆ ಒಂದೊಂದು ಕವಿ ಬರ್ತದೆ. ಆ ಕವಿ ಸಿಗಿದು ಶಾಲೆ ಹರಿದೋಯ್ತು. ಆವಾಗ ಅದು ಹರಿದೋಯ್ತು ಅಂತ ಹೇಳಿದವಾಗ ಶಾಲೆಗೆ 1000 ವರ ಬಿದ್ದಿದ್ದು ಹಿಂಗಾಗೋಯ್ತಲ್ಲ ಅಂತ ಕಳವಳಗೊಳ್ತಿದೆ ಎಣ್ಣೆ. ಇದು ಈ ಹಾಡು. ಹಾಂ ಸಾಕು, ನಾವು ಹಾಡುವುದಿಲ್ಲ. ಇದನ್ನ ನಾವು ಹೇಳ್ತಾವ್ರೆ ಇವತ್ತು ಮುಗಿಯಲ್ಲ 8 ದಿನವರೆಗೂ. ಭಾಳ ಮತ್ತೆ ಏನಾಗ್ತದೆ ಅಂದರೆ ನಮ್ಮ ಯುವಕರಿಗೆ ಈ ಹೆಂಗಸರ ಹಾಡನ್ನು ಹಾಡ್ಲಿಕ್ಕೆ ಸ್ವಲ್ಪ ಮರ್ಯಾದೆ ಮುಜುಗರ. ನಮ್ಮ ಹಾಡಾದರೆ ಹೇಗೂ ಆಡ್ಬೋದು, ಹೇಗೂ ಗತ್ತು ತೋರಿಸ್ಬೋದು, ಆ ಕೈಯಿನ ಚಲನವಲನಗಳನ್ನು ತೋರಿಸ್ಬೋದು, ಗತ್ತು ಗಾಂಭೀರ್ಯ ಇರ್ತದೆ. ಈ ಹೆಂಗಸರ ಹಾಡಿಗೆ ಏನಾಗ್ತದೆ ಸ್ವಲ್ಪ ಮುಜುಗರ. ಕೆಲವಷ್ಟು ಜನ ತಾತ್ಸಾರ ಭಾವನೆ ನೋಡ್ತೀವಿ, ತಾತ್ಸಾರ ಭಾವನೆ ನೋಡ್ತೀರಿ. ಆ ಹುಡುಗ ಅದಕ್ಕಾಗಿ ಹಾಡ್ಲಿಕ್ಕೆ ಸ್ವಲ್ಪ ಮುಜುಗರ. ನಿಮ್ಮೊಟ್ಟಿಗೆ ಆಡಿದೆ
ಧನ್ಯವಾದ ರಾಮ್ ಸರ್. ಒಳ್ಳೇದು. ಮಡದಿ ಚಣ್ಣದ ಕಾಲಿಗೆ ಉರು ಗೆಜ್ಜೆಯೋ ಗುಡಿ ತಡೆ ಮ್ಯಾಲೆ ಕುಳೋತಿದೆಯೋ ಮಡದಿ ಚಣ್ಣಳೆ ಕಾಲಿಗೆ ಉರು ಗೆಜ್ಜೆಯೋ ಲಂಗೋಡೆ ಮೇಲೆ ಮನೆ ಕುಳೋತಿದೋ ಲಂಗುಡಿ ತಡೆ ಮೇಲೆ ಕುಳಿತಿದೆ ಮಾತಲೆ ಮಗನೇ ಜೋತೂರ ಮೆಚ್ಚೆ ಜಗ ಮೆಚ್ಚೋ ಲಂಗೋಡೆ ತಡೆ ಮೇಲೆ ಕುಳಿತಿದ ಮಾದಲೆ ಮಗನೇ ಜೋತೂರ ಮೆಚ್ಚೆ ಜಗ ಮೆಚ್ಚೋ ಜೋತೂರ ಮೆಚ್ಚೆ ಜಗ ಮೆಚ್ಚೆ ಮಂದಳಿಯಾಗೆ ತೋಳ ಬೆಳೆ ಮಾವ ಕರೀದನು ಮೇಲೆ ಜನ ಮೇಲೆ ಗಮನಿಯಾಗೆ ಜಲದಾನು ತೋಳ ಬೆಳೆ ಮಾವ ಏನಂದೆ ಕರೆದಾನೋ ಕೊಡ್ತೇನೋ ನಾ ನಡೆದ ಮಗಳೋ ನಡೆ ಮವ ಏನಂದೆ ಕರೆದಾನು ಕೊಡ್ತೀನಿ ಮಲ್ಲ ಮಗಳೇಲೋ ಮಗಳ ಕೊಡುವಾಗ ಹಾಗೆ ಮಾಡಲು ಅಳಿಯೋ ಮನೆಯ ನೋಡುಕೆ ಬರೋದಿಲ್ಲೋ ಮಗಳ ಕೊಡುವಾಗ ಯಾಗೆ ಮನೆ ಕೊಡೆಯೋ ಮನೆಯ ನೋಡುವಾಗೆ ಬರೋದಿಲ್ಲೋ ಮನೆಯ ನೋಡಿದ್ರೆ ಮನೆ ಚಂದ ಮಂಟಪ ಚಂದೋ ತಳತಾಳ ನಂದೋ ನುಡಿಯೋ ಮನೆಯ ನೋಡುವಾಗೆ ಮನೆ ಚಂದ ಮಂಟಪ ಚಂದೋ ತಳತಾಳ ನುಡಿಯೋ ತಾಳ ನಂದೋ ನುಗುಲುಂಡ ಕುಂಟಿಲಿ ಬಳಿಯೋ ಮಾತೆ ಮಲ್ಲುಗೆ ಮುಗೋಳಂಬೋ ನಗುಲೊಡ್ಡ ಮಾಡಲೆ ಮಳಿಯೋ ದೊಡ್ಡೋ ಮನೆಯೋ ಮಾತೆ ಮಲ್ಲುಗೆ ಮಗಳ ಕುಂಟಿಲಿ ಬಳಿಯೋ ಉಡವೆ ಚಪ್ಪುಗೆ ಜೋಳಂಬೋ ಮಾತೆ ಮಲ್ಲುಗೆ ಮಗಳಲೆ ಕುಂಟೆಲೆ ಬಳಿಯೋ ಮಾತೆ ಚಮ್ಮುಗೆ ಚಲೋ ಮಾತೆ ಮಲ್ಲುಗೆ ಮಗಳ ಕುಂಟಿಲಿ ಬಳಿಯೇ ಗುಣಮಾನೊಳೆ ಮಗಳ ಕೊಡುವಾರೋ ಮಾತೆ ಮಲ್ಲುಗೆ ಮಗಳಲೆ ಕುಂಟೆಲೆ ಬಳಿಯೋ ಗುಣವ ನುಡೆ ಮಗಳ ಕೊಡೋದಿಲೋ ಕೊಟ್ಟು ತಾಡು ಅಂದ್ರೆ ಮಗಳು ಕೊಡೋದು ಅಂದ್ರೆ ಮಡ್ದಿ ಚಣ್ಣಂದಿ ಅಂಗಡಿ ತಾನೆ ಹೋಗಿ ಕೂರ್ತೀಯ ಮಗ ಅವಾಗ ಜೋತರ ಮೆಚ್ಚಿ ಜಗ ಮೆಚ್ಚಿ ಮಾವ ಕರೀತ್ಯ ಈ ಕುಮಾರ ಹೆಣ್ಣು ಕೊಡ್ಬೋದು ಅಂತಿ ಅಂದ್ರೆ ಮಾವನ ಗತ್ತು ಅಲ್ಲಿ ಅವನ ಹತ್ರ ತೋರಿಸ್ಕೊಂಡ ಇಂಥವನಿಗೆ ಹೆಣ್ಣು ಕೊಡ್ಬೋದು ಅಂತ ಅಂದಿ ಕಡೆಗೆ ಕೇಳ್ತ್ಯ ಮಗಳ ಕೊಡ್ಬೇಕು ನಾ ಹ್ಯಾಂಗೆ ಮಾಡಬೇಕು ಮನೆ ನೋಡ್ಲಿಲ್ಲ ಅಂತ್ಯ ನಮ್ಮ ಮನೆ ನೋಡಿದ್ರೆ ತಾಳ್ತಾ ಅಂದವ್ ನುಗುಲುಂಡೆ ಗುಣೆ ಸಂಪಿಗೆ ಎಸಳಂಗೆ ಮಾತು ಮಲ್ಲಿಗೆ ಎಸಳ ಗುಣ ನೋಡೇ ಮಗಳು ಕೊಡ್ಬೇಕು ಗುಣ ನೋಡ್ಕೊಡು ಹಾಂ ಹಾಂ ನಮ್ಮ ಮಾತು ಮಗಳು ಮಲ್ಲಿಗೆ ಹಂಗೆ ಎಣ್ಣಿಲ್ಲ ಬೆಣ್ಣಿಲ್ಲಲೇ ತಂಬರ ಲೌಡೆ ಮಂಡ್ಯಕ್ಕೆ ನಂಪಾಗಿದೆ ಹೇಳಿ ಎಣ್ಣಿಲ್ಲ ಬೆಣ್ಣಿಲ್ಲಲೇ ಬರಲೋಡೆ ಮಂಡಕ್ಕೆ ನಂಪಾಗಿದೆ ಎಣ್ಣಿಲ್ಲ ಬೆಣ್ಣಿಲ್ಲಲೇ ತಂಬರ ಲೌಡೆ ಮಂಡ್ಯಂಗೆ ನಂಪಾಗಿದೆ ಎಣ್ಣಿಲ್ಲ ಬೆಣ್ಣಿಲ್ಲಲೇ ಬರಲೋಡೆ ಮಂಡಕ್ಕೆ ನಂಪಾಗಿದೆ ಆಶಮಾನಿ ಒಕ್ಕಾಡ ಬರುವಾಗೆ ನಂಪಾಗದಿರುವಾದೇನೆ ಚಮನಿ ಒಕ್ಕಡೆ ಬರುವಾಗ ನಂಪಾಗದಿರುವಾದೇನೆ ಅಲ್ಲಿ
ಎಲೆವಿಲ್ಲ ಅಡಕಿಲ್ಲಲೇ ತಂಬರ ಲೌಡೆ ಬಾಯಂಗೆ ಕೆಂಪಾಗಿದೆ ಎಲೆವಿಲ್ಲ ಅಡಕಿಲ್ಲಲೇ ತಂಬರ ಲೌಡೆ ಬಾಯಂಗೆ ಕೆಂಪಾಗಿದೆ ನೆರಮನೆ ಕಂದನ ತೊದಲಿಸಿ ಕಂಬಗೆ ಕೆಂಪಗದಿರುವುದೇನೆ ನೆರಮನೆ ಕಂದನ ತೊದಲಿಸಿ ಕಂಬಗೆ ಕೆಂಪಗದಿರುವುದೇನೆ ಭಾಷೆ ಕಟ್ಟಿದ ಮುಡಿಯೇ ತಂಬರ ಲೌಡೆ ಮುಡಿಯಕ್ಕೆ ಶೆಡುಲಾಗಿದೆ ಬಾಚೆ ಕಟ್ಟಿದ ಮುಡಿಯೇ ಲೌಡೆ ಮಾಡಕ್ಕೆ ಶೆಡುಲಾಗಿದೆ ಮ್ಯಾಲಿನ ಗಿಳಿರಾಮ ಮುದ್ದಾಡುವಾಗೆ ಶೆಡಲಾಗದಿರುವುದೇನೆ ಮ್ಯಾಲಿನ ಗಿಳಿರಾಮ ಮುದ್ದಾಡುವಾಗೆ ಶೆಡಲಾಗದಿರುವುದೇನೆ ಇದು ಸಾಧಾರಣ ಮಟ್ಟಿಗೆ ಚುಟುಕು ಕೊಂಕ ಹಾಡು ಒಂದು ವಯಸ್ಸಿಗೆ ಬಂದ ಹುಡುಗಿಗೆ ಆ ರೀತಿಯಲ್ಲಿ ಒಂದು ಬಿಹೇವ್ ಮಾಡುವಂಥದ್ದು ನಿಮ್ಮ ಇಂಗ್ಲೀಷಲ್ಲಿ ಸಣ್ಣ ಅಂದರೆ ಅದರ ಅರ್ಥ ಎಣ್ಣಿಲ್ಲ ಬೆಣ್ಣಿಲ್ಲ ತಂಬರ ಲೌಡಿ ಮಂಡೆ ಯಾಕೆ ನಂಪಾಗಿದ್ದು ಅಂತ ಕೇಳ್ತಿದ್ರು ಅವರು ಹುಡುಗರು, ಮಂಡೆ ಯಾಕೆ ನಂಪಾಗಿದ್ದು. ಅವಾಗ ಆ ಹುಡುಗಿ ಹೇಳ್ತಿದ್ದು ಅಶಮಾನಿ ಇಶಮಾನಿ ಒಕ್ಕಾಡೆ ಬರುವಾಗೆ, ಅಂದರೆ ಆ ಮನೆ ಈ ಮನೆ ಒಕ್ಕ ಬರುವಾಗ ಎಣ್ಣೆ ಗಿಣ್ಣಿ ಒಯ್ತಿರಲ್ಲ ಆವಾಗ ನಂಪಾಯ್ತು ಅಂತ ಹೇಳ್ತಿದ್ರು. ಎಲೆ ಇಲ್ಲ ಅಡಕಿಲ್ಲಲ್ಲೇ ಗೊಲರ ತಂಗಿ ಬಾಯಂಗೆ ಕೆಂಪಾಗಿದೆ, ಅಂದರೆ ಎಲೆ ಗಿಲೆ ತಿನ್ನದಂತೆ ನಿನ್ನ ಬಾಯ ಕೆಂಪಾಗಿದ್ದು. ಅವಾಗ ಅದು ಹೇಳ್ತೀವಿ ನೆರಮನಿ ಕಂದನ ಅಂದರೆ ಮುತ್ತು ಕೊಡುವಾಗ ನೆರಮನಿ ಕಂದನ ತೊಗಲಿಸಿ ಕೊಂಬಾಗೆ ತುಡಿ ಕೆಂಪಾಗದಿರುವುದೇನೆ. ಕಡೆಗೆ ಮತ್ತೊಂದು ಇಕ್ಕೆ ಭಾಷೆ ಕಟ್ಟಿದ ಮುಡಿಯೇ ತಂಬರ ಲೌಡಿ ಮುಡಿಯಾಕೆ ಶೆಡ್ಯೂಲ್ ಆಗಿದೆ, ಅಂದರೆ ಭಾಳ ಚಂದ ಮಾಡಿ ಕಟ್ಟದ ಮುಡಿ ಯಾಕೆ ಶೆಡ್ಯೂಲ್ ಆಯಿತು ಅಂದರೆ ಲೂಸ್ ಆಯಿತು. ಅವಾಗ ಅವಳು ಹೇಳ್ತಿದ್ದು ಮ್ಯಾನಿನ ಗಿಳಿರಾಮ ಮುದ್ದಾಡುವಾಗೆ, ಅಂದರೆ ಮ್ಯಾನಿನ ಗಿಳಿ ಬಂದು ಕೆಸದೆ ಆ ಕೋಳಿ ಹಂಗೆ ಕೆದರ್ತವೆ, ಹಂಗೆ ಕೆದರುವಾಗ ಶೆಡ್ಲ್ ಆಗದೆ ಇರ್ತಿದ್ದು ಅಂತ ಕೇಳ್ತಿದ್ರು. ಎಂಥ ವಿಸ್ಮಯದ ಹಾಡು. ಅದರ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಕ್ಷರ ಜ್ಞಾನ ಇರಬೇಕು. ಈಗ ಅಜ್ಜಿಯವ್ರು ಹೇಳಿದಾಗೆ ಅಕ್ಷರ ಜ್ಞಾನ ಇಲ್ಲದೆ ಎಷ್ಟೋ ಜೀವಂತ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಇದಕ್ಕೆ ಸರಿಯಾದ ಪ್ರತ್ಯುತ್ತರ ಸಿಗುವುದಿಲ್ಲ. ನಮ್ಮಂಥವ್ರು ಬೆಳಿಬೇಕು ಅನ್ನೋದ್ರ ಅಜ್ಜಿ ಆಸೆ. ಗುಡ್. ಅಜ್ಜಿ ಬಗ್ಗೆ ಮಾತಾಡಿ. ಅಜ್ಜಿ ಬಗ್ಗೆ ಹೇಳುವಂಥದ್ದು ಇಷ್ಟೇ. ಅಜ್ಜಿಯವರು ಪಾಪ ಭಾಳ ಅತಿ ವಿರಳದ ಬದುಕು. ಅವರು ಆಗಿನ ಸ್ಥಿತಿಯಲ್ಲಿ 12 ವರ್ಷಕ್ಕೆ ಮದುವೆ ಆಗಿದ್ದರಂತೆ. ಅವ್ರ ಗಂಡನೂ ಆವಾಗ ಸುಮಾರು ಒಂದು 45-50 ವರ್ಷನ ವಯೋಮ ಮನುಷ್ಯ. ಸಾಕಲಿಕ್ಕೆ ತನ್ನನ್ನು ಸಾಕಲಿಕ್ಕೆ ನೋಡಿಕೊಳ್ಳಿಕ್ಕೆ, ತನ್ನ ಬಟ್ಟೆ ಬರೆ ಒಗಿಲಿಕ್ಕೆ, ಊಟ ಉಪಚಾರವನ್ನು ಮಾಡಲಿಕ್ಕೆ ಹೆಂಡತಿ ಬೇಕು ಅಂತೇಳಿ ಅಜ್ಜಿಗೆ ಮದುವೆ ಆದ್ರು. 12 ವರ್ಷದಿಂದ ಅವರು 12 ವರ್ಷ ಇದ್ದವಾಗ 40-47 ವರ್ಷನ ಒಬ್ಬ ವಯೋಸಹಜ ಮನುಷ್ಯನನ್ನು ಮದುವೆ ಆದರು. ಯಾಕಂದರೆ 47 ವಯಸ್ಸಿನ ಒಬ್ಬ ವಯೋಸಹಜ ಹುಡುಗನನ್ನು ಮದುವೆ ಆದರು. ಯಾಕಂದರೆ ಅವರಿಗೆ ಅಜ್ಜಿ ಆಸೆ ಏನಿತ್ತು ಅಂದರೆ ತಾನು ಮದುವೆ ಆಗಬೇಕು, ತನ್ನ ಆ ವಯಸ್ಸಿನ ತ್ರಷೆಯನ್ನು ತೀರಿಸಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಾಗಿ ಮದುವೆ ಆದವರಲ್ಲ. ಹಿರಿಯವರ ಮಾತು ಹೇಳಿದ್ರು, ನೀನು ಇಂಥವ್ರಿಗೆ ಆಗಬೇಕು. ಆವಾಗ ತಂದೆ ತಾಯಿ ಹೇಳದ್ದೇ ವೇದವಾಕ್ಯ. ಆ ನೆಲೆಯನ್ನು ಹುಡುಕಿ ಅವರನ್ನು ಮದುವೆ ಆಗುವಂಥ ಸಂದರ್ಭ ಬಂತು. ಅದರಲ್ಲೇ ಸುಮಾರು ಇವರು ಹೇಳಿದಾಗೆ, ಸುರೇಶ್ ಗೌಡರು ಹೇಳಿದಂಗೆ ಸುಮಾರು 25-30 ವರ್ಷ ಅವ್ರ ಹತ್ರ ದಾಂಪತ್ಯ ಜೀವನ ನಡೆಸಿದ್ರು. ಯಾವುದೋ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಅವ್ರು ಮರಣ ಹೊಂದುವಂಥ ಸ್ಥಿತಿ ಬಂತು. ಅಲ್ಲಿಂದ ಅವ್ರ ಬಡತನ ಅತಿ ತೀರ ವಿರಳವಾಯಿತು. ಅಂದರೆ ಸಾಕಲಿಕ್ಕೆ ಹೊಣೆಗಾರರಿಲ್ಲ, ಒಬ್ಬರೇ ಆಗಿದ್ದರು. ಆವಾಗ ಮಕ್ಕಳು ಆಗಲಿಲ್ಲ. ಆವಾಗ ಮೊದಲೇ ಕರೇಗೌಡ್ರಲ್ಲ, ಕರೇಗೌಡ ಮಕ್ಕಳಿಲ್ಲ ಇಲ್ಲ, ಕರೇಗೌಡ್ರು ಇದ್ರಲ್ಲ ಇಲ್ಲಿ. ಹಿಂಗೆ ಕೆಲವಷ್ಟು ಜನ ಬರ್ತಾ ಹೋಗ್ತಾ ಇದ್ದ ಅವರ ಜೀವನಕ್ಕೆ ಒಂದು ಋಣಿಯಾಗಿದ್ದರು. ತದನಂತರ ಅವರು ಕ್ರಮೇಣವಾಗಿ ವಯಸ್ಸು ಮಿತಿ ಮೀರ್ತಾ ಬಂತು. ಮಿತಿ ಮೀರ್ತಾ ಬರಬೇಕಾದ್ರೆ ತಮ್ಮ ಜೀವನಕ್ಕೆ ನಾನಂತೂ ಈಗ ಗಟ್ಟಿದ್ದೇನೆ, ಮುಂದಿನ ಜೀವನ ನಂಗೆ ಯಾರು ನೋಡುವ, ಆಸರೆ ಯಾರು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದವಾಗ ತಾನು ತನ್ನ ಸರ್ವಾಧಿಕಾರಕ್ಕೊಬ್ಬ ಹುಡುಗ ಬೇಕು ಅಂತೇಳಿ ತನ್ನ ಅಣ್ಣನ ಹುಡುಗನನ್ನೇ ದತ್ತಕವಾಗಿ ಪಡೆದ್ಲು.
ಅಲ್ಲಿಂದ ಅವರ ಜೀವನವನ್ನು ಕಷ್ಟದಲ್ಲೇ ಜೀವನ ಪಡೆದ್ರು. ಯಾಕಂದ್ರೆ ಪಡೆದಂಥ ದತ್ತು ಮಗನೂ ಕೂಡ ವ್ಯಸನಕ್ಕೆ ಬಿದ್ದು ಬಹಳಷ್ಟು ಇದು ಮಾಡಿದೆ. ಒಂದು ಕಾಲದಲ್ಲಿ ಅವರು ಇಲ್ಲದೇ ಇದ್ದವಾಗ ಅವ್ರ ಮರಣ ಆಯಿತು. ಅವರು ಆವಾಗ ದಿಲ್ಲಿಯಲ್ಲಿದ್ದರು. ಅವರು ಸತ್ತು 3 ದಿವಸಕ್ಕೆ ಬಂದಿದ್ದರು. ಅವು ಅಷ್ಟೆಲ್ಲ ಭಾಳ ಕಷ್ಟ ಹೊಂದಿದ್ರು. ಆಮೇಲೆ ಇದೆ ಈ ಅವಾರ್ಡು ಪ್ರಶಸ್ತಿ ಇವೆಲ್ಲ ಬಂದ ಮೇಲೆ ಅಜ್ಜಿಯವರನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಸೇವೆ ಸಿಗುವಂಗಾಯಿತು. ಅಜ್ಜಿಯವರು ಹುಟ್ಟವರು ಮೂಲತ್ವ ಸಿರ್ಕುಳ್ಳಿ, ಎಲ್ಲಿ ಬರ್ತದೆ? ಅಂಕೋಲ ತಾಲೂಕು ಸಿರ್ಕುಳಿ ಎಂಬ ಗ್ರಾಮ. ಆ ಸಿರ್ಕುಳಿ ಎಂಬ ಗ್ರಾಮ ಅವರ ಅಜ್ಜಿಯವರ ಹುಟ್ಟವರು. ಆಮೇಲೆ ಬಡಗೇರಿ ಎನ್ನುವ ಊರಿಗೆ ಗ್ರಾಮಕ್ಕೆ ಮದುವೆಯಾಗಿ ಬಂದವರು. ಬಡಗೇರಿ ಎನ್ನುವ ಗ್ರಾಮಕ್ಕೆ ಅವರು ಬೊಮ್ಮ ಅಪ್ಪ ಅವರಪ್ಪನ ಹೆಸರೇನು ಬೊಮ್ಮ ಅಮಾವಾಸ್ಯ ಅನ್ನುವಂಥ ಒಬ್ಬ ಯುವಕನಿಗೆ ಮದುವೆಯಾಗಿ ಬಂದರು. ಮದುವೆಯಾಗಿ ಬಂದ ನಂತರ ಅವರು ತಮ್ಮದೇ ಆದಂಥ ಕೂಲಿಯೋ, ಅವರು ತಮ್ಮದೇ ಆದಂಥ ರೈತಾಬಿಯೋ, ತಮ್ಮದೇ ಆದಂಥ ಕೃಷಿಯೋ ಈ ಕೆಲಸದಲ್ಲಿ ಅಳವಡಿಸಿಕೊಂಡು ಇದ್ದವರು ಜೀವನವನ್ನು ಸಾಗಿಸುತ್ತಾ. ಆಗ ಕೆಲವು ವರ್ಷ 10-15 ವರ್ಷ ನಂತರ ಅವರಿಗೆ ಯಾವುದೋ ಮದುವೆಯಾದ ಅವರ ದಾಂಪತ್ಯ ಜೀವನದಲ್ಲಿ ಸಂತಾನ ಇಲ್ಲದೆ ಹೋಯಿತು. ಸಂತಾನ ಇಲ್ಲದೆ ಕಾರಣಕ್ಕಾಗಿ ಅವರ ದತ್ತನನ್ನು ಮುಂದಿನ ತಮ್ಮ ಮನೆಯ ಜ್ಯೋತಿಯನ್ನು ಬೆಳಗುವುದಕ್ಕಾಗಲಿ ಈ ಮನೆ ಹರಾಜತೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಒಂದು ದತ್ತಕ್ಕೆ ಅವನ ಅಣ್ಣನ ಮಗು ಹುಡುಗನನ್ನು ದತ್ತಕ್ಕೆ ತಗೊಂಡ್ರು. ಆಮೇಲೆ ಅವರು ದತ್ತಕ್ಕೆ ತಗೊಂಡ ನಂತರ ಅವರ ಅಣ್ಣನ ಹುಡುಗ ಅದೇ ಅಂಬರ್ಕೋಡ್ಲಿಂದ ಒಂದು ಹುಡುಗಿಯನ್ನು ಮದುವೆಯಾದ. ಇವರ ಸಾಕು ಮಗ ಮದುವೆಯಾಗಿ ಅವಳಿಗೂ 7 ಜನ, ಒಂದು ಹುಡುಗಿ ಒಂದು ಹುಡುಗ ಇದ್ದಾರೆ. ಆಗ ಇಲ್ಲಿ ನಮ್ಮ ಯಾವುದಾದ್ರು ಒಂದು ತುಳಸಿ ಹಬ್ಬ ಆದರೆ ದೇವಸ್ಥಾನದ ಹತ್ರ ಹೀಗೆ ಒಂದು ಜಾನಪದ ಇಂಥ ಹಾಡನ್ನು ಹಾಡಿ ಅದನ್ನು ಹಿರಿಯವ್ರ ಹತ್ರ ಹಾಡುತ್ತಾ ಬಂದವಳು ಅವಳು. ಆ ಹಿರಿಯರು ಹಾಡಿದನ್ನು ಹಾಡನ್ನು ಅದು ಹೇಳ್ತಾ ಮುಂದುವರಿಯಿತು. ಅದನ್ನು ಕಲಿತ್ಕೊಂಡು ತಾನೇ ಸ್ವಯಂ 4 ಜನ ಕೂಡ್ಕೊಂಡು ಹಾಡಲಿಕ್ಕೆ ಶುರು ಮಾಡಿದ್ರು. ಹಾಗೆ ಹಾಡಿ ಒಂದು ದಿವಸ ಈ ಮೈಸೂರು ದಸರಾ, ಆ ದಸರಾಕ್ಕೆ ಗೋವಿಂದ ಮಾಲೆ ಅವರು ಕರ್ಕೊಂಡೋಗಿ ಇವರನ್ನು ಆಡಿಸಿ ಅಲ್ಲಿಂದ ಇಂಪ್ರೂವ್ಮೆಂಟ್ ಆಗಿ ಬಂದರು. ಇದನ್ನು ಹಾಡು ಮುಂದುವರಿಸುವ ಅಂಥೇಳಿ ಪ್ರತಿಯೊಂದು ಊರಿಗೂ ಇವರನ್ನು ಕರೆದೊಯ್ದರು. ಹಾಡಬೇಕು ಅನ್ನೋ ಈ ಜಾನಪದವನ್ನು ಆಡಬೇಕು. ಹಾಗೆ ಆಡುತ್ತಾ ದಿಲ್ಲಿವರೆಗೂ ಹೋಗ್ಬಿಡ್ತು. ಹಳ್ಳಿಯಿಂದ ದಿಲ್ಲಿಗೆ. ಶಾಲೆಗೆ ಹೋದವರಲ್ಲ? ಇಲ್ಲ, ಶಾಲೆ ನಾನು ವಿದ್ಯಾಭ್ಯಾಸ ಕಲ್ತವನಲ್ಲ, ನಾನು ಶಾಲೆಗೆ ಹೋದವನಲ್ಲ. ಇಲ್ಲ ನಾನು ಯಾಕೆ ಜನರಲ್ ನಾಲೆಜ್ ಅನ್ನೋದೊಂದು ಇರ್ತದೆ. ಅದು ಇಂಗ್ಲೀಷ್ನಲ್ಲಿ ಏನು ಹೇಳ್ತಿರಲ್ಲ, ಜನರಲ್ ನಾಲೆಜ್. ಕನ್ನಡದಲ್ಲೇ ಒಡಂಬಡಿಕೆ. ಹಾಗೆ ಒಡಂಬಡಿಕೆಯಿಂದ ನಾನು ಒಂದು ಅಕ್ಷರ ಹಿಂಗೆ ಮಾತಾಡಲಿಕ್ಕೆ ಕಲ್ತ್ಕೊಂಡವನು. ಹಾಗೆ ಇಲ್ಲಿ ಹಳ್ಳಿಯಿಂದ ದಿಲ್ಲಿಗೆವರೆಗೆ ಹೋಗಿ ದಿಲ್ಲಿಯಿಂದ ಏನು ಬರಬೇಕು ಪದ್ಮ ಪ್ರಶಸ್ತಿ ಹಳ್ಳಿಗೆ ಬಂತು. ಇದಕ್ಕೆಲ್ಲ ಮೂಲ ಕಾರಣ ಹಿನ್ನೆಲೆ, ಅದಕ್ಕೆ ನಿರ್ದೇಶನ, ನಿರ್ಮಾಪಕ ಅನ್ನುವರು ಇರ್ತಾರೆ. ಹಾಗೆ ಗೋವಿಂದ ಮಾಲೆ ಅವರು, ಅವರಿಗೂ ಸತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ. ಗೋವಿಂದ ಮಾಲೆ ಆವಾಗ ಗೋವಿಂದ ಮಾಲೆ ಅವರು BJPಯ ಮುಖಂಡರು. ಗೋವಿಂದ ಮಾಲೆಯವರು ಬಂದು ಇವರನ್ನು ಕರ್ಕೊಂಡು ಹೋಗಿ ಪ್ರತಿಯೊಂದು ಊರಿಗೂ ಇವರನ್ನು ತಲುಪಿಸಿ ಅಲ್ಲಿ ಹಾಡು ಹೇಳಿ ಪುನಃ ಮತ್ತೆ ಬಂದೆ ಇಲ್ಲಿ ಮನೆಗೆ ಬಿಟ್ಟು ಹೋಗ್ತಿದ್ರು. ಅವ್ರ ಜೊತೆಯಲ್ಲಿ ನಾನು 3 ಬಾರಿ ಮೈಸೂರಿಗೆ ಹೋಗಿ 3 ಬಾರಿ ಮೈಸೂರಿಗೆ ಹೋಗಿ ದಸರಾದಲ್ಲೇ ಕೋಲಾಟ ಆಡಲಿಕ್ಕೆ, ಒಂದು ಬಾರಿ ಬೆಂಗಳೂರು, ಒಂದು ಬಾರಿ ಧಾರವಾಡ ಯೂನಿವರ್ಸಿಟಿ ಕಾಲೇಜು, ಕಡೆ ಕಾರವಾರ, ಹೊನ್ನಾವರ ಸುತ್ತಾಳೆ ನಾವು ಕೋಲಾಟದ ಇದ್ದಿತ್ತು. ಅದಕ್ಕೆ ಹೇಳೋದು, ಕಲೆ ಎನ್ನುವುದು ಯಾರಿಗೂ ಮಾರಾಟ ಆದದಲ್ಲ. ನಮ್ಮದೇ ಆದಂಥ ತಲೆಯಲ್ಲಿ ಏನಿದೆಯೋ ಅದನ್ನು ನಾವು ಉಪಯೋಗ ಮಾಡೋದು.
ಇನ್ನು ಪುಸ್ತಕ ಹಾಗೂ ಯಾರು ಬರ್ಕೊಟ್ಟದು ಮತ್ತು ಯಾರಿಗೆ ಇದು ಮಾಡೋದಲ್ಲ. ನಾವನ್ನು ನಮ್ಮ ಹಿಂದಿನವರು ಆಡಿದ್ದನ್ನು ಕೇಳಿ ನಾವು ಆಡಿದ್ದು ಬಿಟ್ಟರೆ ಮತ್ತು ಓದು ಬರದಿಂದ ಕಲಿತವರಲ್ಲ. ಒಬ್ಬ ಬರ್ತಾನೆ ದಿಲ್ಲಿಯಿಂದ ಬಂದು ಹಳ್ಳಿಗೆ ಬರ್ತಾನೆ, ಹೇಳ್ತಾನೆ ನಿಮ್ಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಕನ್ನಡದಲ್ಲಿ ಹೇಳಬೇಕು ಅಂತ. ಆ ಹಳ್ಳಿ ಜನ ಏನು ಹೇಳ್ತಾರೆ, ಹಿಂದಿ ಇಂಗ್ಲೀಷ್ ಬೇಡ ಕನ್ನಡದಲ್ಲಿ ಹೇಳಯ್ಯ ಅಂತ ಹೇಳ್ತಾರೆ. ನಾವೇನಪ್ಪ ಶಾದಾ ಮಂದಿ ಕಲಿತದ ಕನ್ನಡವು, ಕೈಯಲ್ಲಿ ಕತ್ತಿ ಬಾಯಲ್ಲಿ ಬತ್ತಿ ಒಕ್ಕಲಗೌಡನಿಗೋ, ಕಂಬಿದೋತುರ ಬೆಳ್ಳಿ ಪಾವುಡ ನಾಡೋರ ಮಗನಿಗೋ. ನಾವೇನಪ್ಪ ಸಾದಾ ಮಂದಿ ಕಲಿತದ ಕನ್ನಡವೋ, ಕಾರವಾರದಿಂದ ಮುಂಬೈವರೆಗೂ ನಿಮ್ಮದೇ ವಹಿವಟ್ಟು. ಕೊಚ್ಚಕ್ಕಿಯನ್ನು ಮೀನು ಪಳದಿ ಕರಾವಳಿ ಜನರಿಗೋ, ರಾಗಿ ಮುದ್ದೆ ಜೋಳದ ಬಕರಿ ಮೈಸೂರು ಗೌಡರಿಗೋ. 6-3 ಅವಳದ ಸಾರ ಆಧಾರ್ಗಿರ್ತಿರಿಗೋ, ಕತ್ತಲ್ ಕರಿಮಣಿ ಮೂಗಲನತ್ತು ಮುತ್ತೈದು ಎಣ್ಣಿಗೋ. ಇದನ್ನು ನಾವಿಟ್ಟು ಇದನ್ನು ಸ್ಟಡಿ ಮಾಡ್ಕೊಂಡಿದ್ದವರು ನಮ್ಮದೇ ಆದ ಸ್ವಯಂ ಇದು ಬುದ್ಧಿವಂತಿಕೆಯಿಂದ. ಮತ್ತೇನಂದರೆ ಆವಾಗ ಕಲಿಯುವಂಥದ್ದು ಬಹಳ. ಮತ್ತು ಇನ್ನೊಂದುಂಟು ಸರ್, ದಿನವ ಗಳಿಸಬೇಕೆಂತಾದೋ ಜನರಿಗೆ ಕಾಣಿಸುವಂಥದ್ದು. ಏನು ಮಾಡಿಲ್ಲ, ಜನರಿಗೆ ಕಾಣಿಸುತ್ತ ಹೋಗುವುದು. ದಿಲ್ಲಿಯಿಂದ ಹಳ್ಳಿಗೆ ಬಂದು ಮುಗ್ಧ ಜನರನ್ನು ಸೇರಿಸಿಕೊಂಡು ಅರಳಿಯ ಕಟ್ಟೆಯ ಹತ್ತಿಕೊಂಡು ಸುಳ್ಳು ಭಾಷಣ ಮಾಡುವಂಥದ್ದು. ಸುಳ್ಳು ಭಾಷಣ ಮಾಡುವಂಥದ್ದು ಜನರನ್ನು ನಂಬಿಸುವಂಥದ್ದು. ದಿನವ ಗಳಿಸಬೇಕೆಂತಾದೋ ಜನರನ್ನು ನಂಬಿಸುವಂಥದ್ದು. ಇಂಥ ಹಾಡು ನಮ್ಮಲ್ಲಿದೆ ಬಲ್ಲಲ್ಲ. ಸ್ವಯಂ ನಮ್ಮ ಬುದ್ಧಿವಂತಿಕೆಯಿಂದ ಕಟ್ಟದು ಹೇಳೋದು ಹಿಂದಿನವ್ರು ಹೇಳಿದ ಹಾಡು, ತಲೆಮಾರು. ಆದರೆ ಅದನ್ನು ಈಗ ಎಲ್ಲ ನಶಿಸುವಂಥ ಕಾಲ. ಅವಾಗೆಲ್ಲ ನಾನು ಕಲಿಯುವಾಗ ಅವಾಗ ಈಗ ದೊಡ್ಡವರು ಈಗ ಅವ ಕಲ್ತರು ನಮ್ಮಂಥವ್ರು ಬಾರಿಸಿದಿಂದೆ ಅವ ಕಲ್ತರು. ನಂಗೆ 50-90 ವರ್ಷ ಕಾಸೆ ಹುಡ್ತಿದ್ರಲ್ಲ, ಕಾಚೆ ಏನಾಗಿರು ಯಾವುದೋ ಒಂದು ನಮ್ಮಲ್ಲಿ ಒಂದು ನಿರ್ದೇಶನ ಇಡ್ತಾನಿಲ್ಲ. ಆಗ ನಾವು ಎಲೆಮರೆಯ ಕಾಯಾಗಿದ್ದು. ಅಜ್ಜಿ ಇವ್ರು ಯಾರು? ಚೊಚ್ಚೆ. ನಿಮ್ಮ ಸೊಸೆನಾ? ಮಂಗಳವ್ರು. ಎಷ್ಟು ಮಕ್ಕಳು? ಅತ್ತೆಲೆ ಚೊಚ್ಚೆಯ ನಾನು ನೋಡ್ತೇನೆ. ಅತ್ತೆಲೆ ಚೊಚ್ಚೆಯ ನಾನು ನೋಡುತ್ತೆ ಗೊತ್ತೋ, ಏನಿನ ಮ್ಯಾನೇನೆ ಹೋಗಿದೋ. ಅತ್ತೆ ಸೊಸೆನ ನೋಡುತ್ತೆ ಕುಂತೋ, ಏನಿನ ಮ್ಯಾನೇನೆ ಹೊರೋಗಿದೋ. ಮ್ಯಾನೇನೆ ಹೊರಗಿದೋ ಲತ್ತೆ ನಮ್ಮೋ, ಇದು ಮೇಲೆ ಲತ್ತೆ ಇಬ್ಬಾರಿಪೋ. ಮ್ಯಾನೇನೆ ಹೊರಗಿದ ಲತ್ತೆ ಇದು ನೋಡೆ ಲತ್ತೆ ಇಬ್ಬಾರಿಪೋ. ಇಬ್ಬರೈ ಪಲ್ಲವೇ ಚೋಜಿಗಳು ಲಲ್ಲವೇ ಗಂಡರಿಂಡರ ಮಲಿಯೇ ಶೋಜಿಗ ವಲ್ಲವೇ ಗಂಡರಿಂಡರ ಮೇಲೆ ಅಪುರ್ಚಾರಂಬದೆ ಕನಸೇನಲ ಕಾಣೆಲ್ಲೋ. ಹೀಗೆ ಹೇಳುತ್ತಿಯೇ ಒಡೋರುಯೋ. ವರ್ಷಾಲಂಬದೆ ಕನಸಿನಲೆ ಕಾಣೆಲ್ಲವೋ, ಹೀಗೆ ಹೇಳತ್ತೆ ಒಡೋರುಯೋ. ಹೀರೆ ಕೈನಗೆ ಏರಿತೆ ನನ್ನ ಜನ್ಮೋ, ಆಗಿಲ್ಲವೇ ಲತ್ತೆ ಪುರುಚಾರೋ. ಕೈನಗೆ ಏರಿತೆ ನನ್ನ ಜನ್ಮೋ, ಹೀಗೆ ಹೇಳತ್ತೆ ಪುರುಚಾರೋ. ಒಂದೇ ಗಿಣ್ಣದ ಒಬ್ಬಳೆ ನುಂಬಗೆ ಲತ್ತೆ, ಆಗಿಲ್ಲವೇ ಲತ್ತೆ ಪುರುಚಾರೋ. ಒಂದೇ ಗಿಣ್ಣದ ಒಬ್ಬಳೆ ನುಂಬಗೆ ಆಗಿಲ್ಲವೇ ಲತ್ತೆ ಪುರುಚಾರೋ. ಚಾರಂಬದೆ ಕನಸೇನಲು ಕಾಣೆಲ್ಲೋ, ಹೀಗೆ ಹೇಳುತ್ತಿಯೇ
ನಮ್ಮೂರ್ಗೆ ಒಯ್ಯೊಯ್ಯ ಮಳೆ ನಮ್ಮೂರ್ಗೆ ನಮ್ಮೂರ ಮಕ್ಕಿ ಕತ್ತಿ ಬತ್ತಿವಾದು ನಮ್ಮೂರ ಮಕ್ಕಿ ಕತ್ತಿ ಬತ್ತಿವಾದು ಒಯ್ಯೊಯ್ಯ ಮಳೆ ನಮ್ಮೂರ್ಗೆ ನಮ್ಮೂರ್ ಬೆಸಲೆ ಹೊನ್ನೂರಿಗೆ ಹೋಗಲಿ ಹೊನ್ನೂರ ಮಳೆ ನಮ್ಮೂರಿಗೆ ಬರಲಿ ನಮ್ಮೂರ ಮಕ್ಕಿ ಕತ್ತಿ ಬತ್ತಿವಾದು ಹೊಯ್ಯೊಯ್ಯ ಮಳೆ ನಮ್ಮೂರ್ಗೆ ದೊಡ್ಡ ಮಳೆ ಹೊಯ್ಲಿ ದೊಡ್ಡ ಕೆರೆ ತುಂಬಲಿ ದೊಡ್ಡ ಮಳೆ ಹೊಯ್ಲಿ ದೊಡ್ಡ ಕೆರೆ ತುಂಬಲಿ ಕೈಡಿಗಳೆಲ್ಲ ಅಯ್ಯೋ ನಗಲಿ ಕೈಡಿಗಳೆಲ್ಲ ಅಯ್ಯೋ ನಗಲಿ ನೀರ ಜಲ್ದಿಯಾಗೆ ಹರಿಯಲೆ ಅಕ್ಕ ನೀರ ಜಲ್ದಿಯಾಗೆ ಹರಿಯಲೆ ಅಕ್ಕ ನಾ ಬಿತ್ತಿದ ಬೆಳೆಯೇ ಚೆನ್ನಾಗೆ ಬೆಳೀಲಿ ನಾ ಬಿತ್ತಿದ ಬೆಳೆಯೇ ಚೆನ್ನಾಗೆ ಬೆಳೀಲಿ ಹೊಯ್ಯೊಯ್ಯ ಮಳೆ ನಮ್ಮೂರ್ಗೆ ದೊಡ್ಡ ಮಳೆ ಹೊಯ್ಲಿ ದೊಡ್ಡ ಕೆರೆ ತುಂಬಲಿ ಕೈಡಿಗಳೆಲ್ಲ ಅಯ್ಯೋ ನಗಲಿ ನಾ ಬಿತ್ತಿದ ಬೆಳೆಯೇ ಚೆನ್ನಾಗೆ ಬೆಳೀಲಿ ನೀರ ಜಲ್ದಿಯಾಗೆ ಹರಿಯಲೆ ಅಕ್ಕ ನಾ ಬಿತ್ತಿದ ಬೆಳೆಯೇ ಚೆನ್ನಾಗೆ ಬೆಳೀಲಿ ಹೊಯ್ಯೊಯ್ಯ ಬಳಿ ನಮ್ಮೂರ್ಗೆ ಸಾಕಲ್ಲ ದೇವ್ರ ಆಚಾರ ಕೊಟ್ಟು ಒಳ್ಳೇದು ಮಾಡಿರ್ತೀನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.